ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇವತ್ತು ಈ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ನನಗನ್ಸಿದ್ದು ಇಡೀ ಭಾರತೀಯ ಚಿತ್ರರಂಗಕ್ಕೆ ಬಂದೇನೋ ಅಂತ ನನಗನ್ನಿಸ್ತು. ಯಾಕಂತ ಹೇಳಿದ್ರೆ ಇವತ್ತು ನಾನು ಬಂದಿರೋದು ಸಾಹಸ ನಿರ್ದೇಶಕ ರವಿ ವರ್ಮ ಸರ್ ಅವರ ಆಫೀಸ್ಗೆ. ಸೊ ಇಲ್ಲಿ ಬಂದು ನೋಡ್ತಿದ್ದಂಥ ಸಂದರ್ಭದಲ್ಲಿ ಇಡೀ ಚಿತ್ರರಂಗ ಕಣ್ಣಿಗೆ ಕಣ್ಣಂತೆ ನನಗನ್ನಿಸ್ತು. ಅದೆಷ್ಟೋ ಸಿನಿಮಾಗಳಿಗೆ ಸಾಹಸ ನಿರ್ದೇಶನವನ್ನು ಮಾಡಿದ್ದಾರೆ, ಅದೆಷ್ಟೋ ಸ್ಟಾರ್ಗಳ ಜೊತೆ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಒಂದು ಹೊಸ ಪ್ರಯತ್ನಕ್ಕೆ ಕಾಲಿಟ್ಟಿದ್ದಾರೆ, ಅದುವೇ ನಿರ್ಮಾಣದತ್ತ. ಸೊ ಆ ಸಿನಿಮಾ ಗೊತ್ತೇ ಇದೆ ನಿಮಗೆ, ರಕ್ಕಸಪುರದಳು. ಮೊನ್ನೆಯಷ್ಟೇ ಒಂದು ಸಣ್ಣ ತುಣುಕು ಯಾವ ಲೆವೆಲ್ಗೆ ಹವಾ ಕ್ರಿಯೇಟ್ ಮಾಡ್ತು ಅಂತೇಳಿ ಫೆಬ್ರವರಿ 6ಕ್ಕೆ ರಕ್ಕಸಪುರದಳು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇವರ ಸಿನಿಮಾ ಜರ್ನಿಯ ಒಂದಷ್ಟು ವಿಚಾರವನ್ನ ಕೇಳಿ ತಿಳ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ನನ್ನ ಜೊತೆ ಸಾಹಸ ನಿರ್ದೇಶಕ ರವಿ ವರ್ಮ ಸರ್ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ರಿಗೂ 2026 ಹ್ಯಾಪಿ ನ್ಯೂ ಇಯರ್, ಒಳ್ಳೆಯದಾಗಲಿ. ಪ್ರತಿಯೊಬ್ಬ ವೀಕ್ಷಕರಿಗೂ, ಜಿ ಕನ್ನಡ ವೀಕ್ಷಕರಿಗೂ ಎಲ್ರಿಗೂ 2026 ಸಂತಸ ತರಲಿ ಅಂತ ಬೇಡ್ಕೊತೀನಿ. ಹೇಗಿದ್ದೀರಾ ಸರ್? ಫೈನ್ ಸರ್, ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಭಾರತೀಯ ಚಿತ್ರರಂಗಕ್ಕೆ ಬಂದಂಥ ಒಂದು ಫೀಲ್ ನನಗೆ. ಯಾಕಂದರೆ ಅಷ್ಟೂ ಸ್ಟಾರ್ಗಳಿಗೆ ಸಾಹಸ ನಿರ್ದೇಶನವನ್ನು ಮಾಡಿದಂತಹ ಒಂದು ಸ್ಟಾರ್ ಸಾಹಸ ನಿರ್ದೇಶಕ ನೀವು. ಯಾವ ಥರ ಫೀಲ್ ಇದೆ ಸರ್? ಇಷ್ಟು ಹತ್ತತ್ರ 30 ವರ್ಷಗಳ ಜರ್ನಿ ನಿಮ್ಮದು. ಅದೆಷ್ಟೋ ಸಿನಿಮಾಗಳು, ಅದೇ ಕೌಂಟ್ಲೆಸ್ ಅಂತಾನೆ ಹೇಳ್ಬೋದು, ಅಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀರಾ. ಈಗ ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಮ ಫೀಲ್? ನಿಜ ತುಂಬ ಖುಷಿ ಆಗುತ್ತೆ ಹೇಳ್ಬೇಕು ಅಂತಂದರೆ. ಅಂದರೆ ಈ ಒಂದು ಪೊಸಿಷನ್ ಬರೋದಕ್ಕೆ, ಈ ಒಂದು ಪ್ಲೇಸಿಗೆ ಬಂದು ನಿಂತ್ಕೊಂಡು ಇಷ್ಟು ಕೆಲಸ ಮಾಡೋದಕ್ಕೆ ನಾನು ಅರ್ಹನ ಅನ್ನೋದು ನನಗೆ ಒಂದು ಕ್ವಶನ್ ಮಾರ್ಕ್, ಅಷ್ಟು ಬಿಟ್ರೇ ಇಲ್ಲ. ಬಟ್ ಗಾಡ್ ಗ್ರೇಟ್, ನಮ್ಮ ತಂದೆ ತಾಯಿಯರ ಒಂದು ಬ್ಲೆಸ್ಸಿಂಗ್, ಮತ್ತು ನನ್ನ ಜೊತೆ ಕೆಲಸ ಮಾಡುವಂಥ ಎಲ್ಲ ನನ್ನ ಟೀಮ್ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ. ಏನಂತಂದರೆ ಇವಾಗ ಒಂದು ಕಡೆ ಏನೋ ಒಂದು ಕೆಲಸ ಮಾಡಬೇಕು ಅಂತಂದರೆ ಕೆಲವು ಪಡಿಬೇಕಂದ್ರೆ ಕೆಲವು ಕಳ್ಕೋಬೇಕು. ಆ ರೀತಿ ನಾನು ಫ್ಯಾಮಿಲಿ ಟೈಮ್ನ ನಾನು ಮಿಸ್ ಮಾಡ್ಕೊಂಡು ಓನ್ಲಿ ಫಾರ್ ವರ್ಕ್ ಅಂದ್ಕೊಂಡೆ ನಾನು ಬಂದಿದ್ದು. ಇವತ್ತಿನ ಸಹ ನಾನು ನಂಬಿದ ಕೆಲಸನೇ ನಾನು ಇಲ್ಲಿ ಗಂಟ ಕರ್ಕೊಂಬಂದ್ಬಿಟ್ಟಿದ್ದು. ನಿಜವಾಗ್ಲೂ ನನ್ನ ಕೆಲಸದಲ್ಲಿ ನಾನು ತುಂಬ ಸಂತೋಷವಾಗಿದ್ದೀನಿ ಸರ್. 30 ವರ್ಷಗಳ ಜರ್ನಿ ಅಂದರೆ ಅಷ್ಟು ಈಸಿ ಇಲ್ಲ ಸರ್. ಸಾಕಷ್ಟು ನೋವುಗಳು, ಅವಮಾನಗಳು, ಸನ್ಮಾನಗಳು, ಕಣ್ಣೀರು, ಖುಷಿ ಎಲ್ಲ ಮಿಕ್ಸ್ ಆಗಿರುತ್ತೆ ಸರ್. ಈ ಕೂತಾಗ ಇವಾಗ ಏನೇನು ನೆನಪಲ್ಲಿ ಉಳಿಯುವಂಥ ವಿಚಾರಗಳು ಸರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದಂಥ? ಏನು ಅದು ಖುಷಿ ಆಗಿರ್ಬೋದು, ದುಃಖ ಆಗಿರ್ಬೋದು, ಏನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ಲನೂ ಇದೆ ಇದರಲ್ಲಿ. ಇಲ್ಲೇನಂತಂದರೆ ಅದೇ ಒಂದು ಸಿನಿಮಾ ಬಂತಲ್ಲ, ಉಪ್ಪು ಹುಳಿ ಖಾರ ಅನ್ನೋದು. ಒಂದು ಸರಿ ಲೈಫ್ ಜರ್ನಿನ ತಿರುಗಿ ನೋಡಿದ್ರೆ ತುಂಬ ಎಲ್ಲ ಇದೆ. ಆವತ್ತಿನ ದಿವಸದಲ್ಲಿ ನಾವು ಹಸುಗಳನ್ನ ಸಾಕೊಂಡು ಕೆಲಸ ಮಾಡಿದಂಥದ್ದು, ಆಮೇಲೆ ಹಾಲನ್ನ ತೊಗೊಂಡೋಗಿ ಡೈರಿಗೆ ಹಾಕ್ಬಿಟ್ಟು ಬರ್ತಾಯಿದ್ದು, ಮತ್ತು ಬೆರಣಿಗಳನ್ನ ತಡ್ತಾಯಿದ್ದು, ಮತ್ತು ಕುಡಿದಿದ್ದು ಎಳ್ನೀರ್ದು ಕೋಕೋನಟ್ ಅದನ್ನೆಲ್ಲ ತಂದು ಡ್ರೈ ಮಾಡಿ ಅದನ್ನು ಮಾರ್ತಾಯಿದ್ದು ಎಲ್ಲ ನೋಡಿದ್ರೆ ಒಂಥರ ಅಲ್ಲಿ ಅವಾಗ ಮಾಡಿದ ಒಂದು ಚಾಲೆಂಜು. ಆಮೇಲೆ ಪ್ರತಿಯೊಂದು ಒಂದು ಟಿ ವಿ ಇಲ್ದಿರ ನಾವು ಟಿ ವಿ ನೋಡೋಕ್ಕೆ ಒಂದು ಕಷ್ಟಪಡ್ತಾ ಇದೆ. ಅದೆಲ್ಲ ನೋಡ್ಬೇಕಂದ್ರೆ ಇವಾಗ ಎಕ್ಸಾಂಪಲ್ ಮಹಾಭಾರತ ಅದು ಇದು ಬರುತ್ತೆ ಅಂದರೆ ನಾವು ಓಡೋಗಿ ಯಾರೋ ಅವ್ರ ಮನೇಲಿ ಹೋಗಿ ಕೂತ್ಕೊಂಡು ಸಿನಿಮಾ ನೋಡ್ತಾರೆ. ಅವ್ರು ಡೈನೋರ ಟಿ ವಿ ಸ್ಕ್ರೀನ್ ಓಪನ್ ಮಾಡಿದ್ರೆ ಟಿ ವಿ ಕಾಣೋದು. ಬಟ್ ಆ ಲೈಫಿನ ಸ್ಟ್ರಗಲ್ ಎಲ್ಲ ನೋಡ್ತಾರೆ. ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಈಗಿನ ಪೀಳಿಗೆಗೆ ಎಲ್ಲ ಈಸಿಯಾಗಿ ಸಿಗ್ತಾ ಇದೆ. ಎಲ್ಲ ಒಂದು ಮೊಬೈಲ್, ಒಂದು ಇಂಟರ್ನೆಟ್ ಅನ್ನೋದು ಬಂದಮೇಲೆ ಎಲ್ಲರೂ ಈಸಿಯಾಗಿ ಸಿಗ್ತಾ ಇದೆ. ಬಟ್ ಆ ಸ್ಟ್ರಗಲಲ್ಲಿರೋ ಮಜಾ ಈಗಿನ ಈಸಿ ಸಿಗೋದ್ರಲ್ಲಿ ಇಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ. ಸರ್, ಬಣ್ಣದ ಬದುಕು ಏನು ಕೊಡ್ತು ಸರ್? ಏನು ಕಳ್ಕೊಂಡ್ರಿ? ಎಲ್ಲ ಕೊಟ್ಟಿದೆ. ಕಳ್ಕೊಂಡಿರೋಂಥದ್ದೇನಿಲ್ಲ, ಬಟ್ ಎಲ್ಲ ಕೊಟ್ಟಿದೆ. ಬಟ್ ಜೀವನದಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಆಗಿದೆ, ಎಡವಿದ್ದೀವಿ, ತಪ್ಪು ಮಾಡಿದ್ದೀವಿ, ಅದನ್ನೆಲ್ಲ ತಿದ್ದುಕೊಂಡು ಸ್ಟಿಲ್ ಟುಡೇ ನಡೀತಾ ಇದ್ದೀನಿ. ಬಟ್ ಇವತ್ತಿನ ಸಹ ನಾನು ಏನೊಂದು ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದರೆ, ಕೆರೆ ನೀರು ಕೆರೆಗೆ ಚೆಲ್ಲಿ ಅನ್ನಂಗೆ ಸಿನಿಮಾಯಿಂದ ನಾನು ದುಡಿದಿದ್ದು ಮತ್ತೆ ಒಂದು ಸಿನಿಮಾ ಮಾಡೋಣ ಅಂತ ಒಂದು ಪ್ರಯತ್ನ. ನಾನು ಅವಾಗಿಂದಲೂ ಒಂದು ಕನಸಿತ್ತು ಆ್ಯಕ್ಚುಲಿ, ಸಿನಿಮಾ ಮಾಡಬೇಕು ಅಂತ. ಅಂದರೆ ಒಂದು ರೇಂಜಿಗೆ ಭಗವಂತ ನನ್ನನ್ನು ಕರ್ಕೊಂಡೋಗಿ ನಿಲ್ಲಿಸಿದ್ಮೇಲೆ ನನ್ನ ಮನೆಗೆ ಎಷ್ಟು ಬೇಕು ಅಷ್ಟೇ ನಾನು ಇಟ್ಕೊಂಡು ನನ್ನ ಕೈಲಾಗಿದ್ದು ಏನು, ನಾನು ಇವಾಗ ನನಗೆ ಯಾರೋ ಒಂದು ಸಂಸ್ಥೆಯಿಂದ, ಯಾವುದೋ ಒಂದು ನಿರ್ಮಾಪಕರಿಂದ, ಯಾರೋ ಒಬ್ಬರು ನಿರ್ದೇಶಕರಿಂದ, ಯಾರೋ ಒಬ್ಬ ಹೀರೋಯಿಂದ ನನಗೆ ಒಂದಷ್ಟು ದಿವಸ ಕೆಲಸ ಅನ್ನ ಸಿಕ್ಕಿದೆ ಅಂದರೆ ಅದೇ ಕೆಲಸನೇ ನಾನು ಒಂದು ಮಾಡೋಣ ಒಂದು ಪ್ರಯತ್ನ ನಾನು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ಅದನ್ನೇ ನೀವು ನೋಡಿರೋದು ರಕ್ಕಸಪುರದಳು. ನೀವು ಆ ಸಿನಿಮಾ ನೋಡಿ, ಆಲ್ರೆಡಿ ಟೀಸರ್ ನೋಡಿದ್ದೀರಿ ನೀವು, ಎಲ್ರಿಗೂ ಖುಷಿ ಕೊಟ್ಟಿದೆ ಅಂತ ಅಂದ್ಕೊತೀನಿ. ಬಟ್ ಸಿನಿಮಾನೂ ಅಷ್ಟೇ ಚೆನ್ನಾಗಿ ನಾವು ಮಾಡಿದ್ವಿ. ಎಲ್ಲ ಟೆಕ್ನಿಷಿಯನ್ಸ್ಗಳೆಲ್ಲ ಸೇರಿ ತುಂಬ ಚೆನ್ನಾಗಿ ಒಂದು ಸಿನಿಮಾ ಮಾಡಿದ್ವಿ. ಅಂದರೆ ಇವಾಗ ನೀವು ಹೇಳಿದ್ರೆ ಏನು ಕೊಡ್ತು ಇಂಡಸ್ಟ್ರಿ 30 ವರ್ಷ ಅನ್ನೋಲ್ಲ, ಆ 30 ವರ್ಷದ್ದು ನನ್ನ ಗೆಳೆತನ, ನನ್ನ ಒಂದು ಪ್ರೀತಿ ವಿಶ್ವಾಸನೇ ನನ್ನ ಜೊತೆ ನಿಂತು ಮಾಡಿದಂಥ ಎಲ್ಲ
ಟೆಕ್ನಿಷಿಯನ್ಸೇ ರಕ್ಕಸಪುರದವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್, ಇಬ್ಬರು ರವಿ ಸೇರಿದಿರ, ಒಬ್ಬರು ರಾಜ. ಇವಾಗ 4 ಆರ್ ಆ್ಯಕ್ಚುಲಿ. 4 ಆರ್. ರಾಜ್ ವಿ ಶೆಟ್ಟಿ, ರವಿ ವರ್ಮಾ, ರವಿ ಸಾರಂಗ, ರಕ್ಕಸಪುರದಳು. ಆದ್ರೆ ಇಲ್ಲಿ 3 ಜನ ಜೀವ ಇರೋರು. 3 ಜನ ಮೇನ್. ಹೌದು, ನಿಜ ಸರ್. ರಕ್ಕಸಪುರದಳು ಯಾವಾಗ ಮೊನ್ನೆ ಒಂದು ತುಣುಕು ಬಿಡುಗಡೆ ಆಯ್ತು, ಏನಪ್ಪಾ ಇದು, ಏನಿದು ಇಷ್ಟು ಸಖತ್ತಾಗಿದೆ ಅನ್ನೋ ತರ ಟಾಕ್ ಶುರುವಾಯ್ತು. ಈ ಕತೆ ಕೇಳಿದಂತ ಸಂದರ್ಭದಲ್ಲಿ ನಿಮಗೆ ಯಾಕೆ ಈ ಸಿನಿಮಾನ ನಾನು ಮಾಡ್ಬೇಕು, ಅದು ಕೂಡ ಚೊಚ್ಚಲ ನಿರ್ಮಾಣದ ಸಿನಿಮಾ, ನಿಮ್ಗೆ ಧೈರ್ಯ ಹೇಗ್ ಮಾಡಿದ್ರಿ ಅಂತ ಹೇಳಿ? ಇದೇನಂತಾರೆ, ನಾವು ರುಸ್ತುಂ ಮಾಡಬೇಕಾದ್ರೆ ರವಿ ಅವಾಗ ನನ್ನ ಜೊತೆ ಬಂದು ಒಂದಷ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ರು. ಇವ್ರು ಆಲ್ರೆಡಿ ಪ್ರೇಮ್ ಸರ್ ಜೊತೆ ಅವ್ರ ಗರ್ಡಿಲ್ ಬೆಳೆದಂಥ ಹುಡುಗ ಕೆಲಸ ಮಾಡ್ಬೇಕಾದ್ರೆ ಒಂದಷ್ಟು ಹೊಸ ಹೊಸ ಥಾಟ್ಸ್ಗಳು ಎಲ್ಲ ಇವನ ಜೊತೆ ಇವನ್ನ ಒಂದು ಶಾರ್ಪಾಗಿ ಇವ್ನು ಕೆಲಸ ಮಾಡೋದು, ಇದೆಲ್ಲ ನನಗೆ ತುಂಬ ಇಷ್ಟ ಆಗಿತ್ತು. ಜನರಲ್ಲ ನಾನು ಆ್ಯಸ್ ಎ ಬ್ರದರಾಗಿ ನಾನು ಜೊತೆಲೇ ಇಟ್ಕೊಂಡು ನಾವು ಇದ್ವಿ, ಟ್ರಾವೆಲ್ ಮಾಡ್ತೀವಿ. ಟ್ರಾವೆಲ್ ಮಾಡೋ ಟೈಮಲ್ಲಿ ಒಂದು 3 ಲೈನ್ ಹೇಳಿದರು. ಒಂದು 3 ಲೈನಲ್ಲಿ ಎಲ್ಲ ಒಂದು ಕ್ಯೂಟಾಗಿರೋಂಥ ಚಿಕ್ಕ ಸಬ್ಜೆಕ್ಟ್ಗಳದೇ ಒಂದು ಕ್ಯೂಟಾಗಿ ಇಟ್ಕೊಂಡಿರೋಂಥ ಒಂದು ಸಬ್ಜೆಕ್ಟು. ಆ ಟೈಮಲ್ಲಿ ನಾನು ಇನ್ನೂ ಒಂದು ಕತೆ ಕೇಳ್ಕೊಂಡಿದ್ದೆ ನನ್ನದೊಂದು ಡೈರೆಕ್ಷನ್ ಮಾಡೋದಕ್ಕೆ ಅಂತಲೇ. ಅದು ಬ್ಲೈಂಡ್ ಬಾಬು ಅಂತ ಹಿಂದಿ ಸಿನಿಮಾ ಡೈರೆಕ್ಷನ್. ಆ ಕೇಳೋ ಪ್ರೊಸೆಸ್ಸಲ್ಲಿ ಇವನೊಂದು ಕತೆ ಹೇಳಿದಾಗ ಇದು ನಂಗೆ ತುಂಬ ಇಷ್ಟ ಆಗಿತ್ತು. ಸರಿ, ಇದನ್ನು ಡೆವಲಪ್ ಮಾಡಿ ನೋಡೋಣ, ಇದು ಮುಂದಕ್ಕೆ ನೋಡೋಣ ಅಂತಂದು. ನೀವು ಮಾಡ್ತೀರಾ, ನಾನು ಮಾಡೋಣ, ನಾವೆಲ್ಲ ಸೇರ್ಕೊಂಡು ಮಾಡೋಣ ಕಣ, ಇದನ್ನು ಡೆವಲಪ್ ಮಾಡಿ ಚೆನ್ನಾಗಿದೆ, ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತ ಒಂದು ಸಣ್ಣದಾಗ ನಾವು ಮಾತುಕತೆ ಮಾಡ್ಕೊಂಡು ಸುಮ್ಮನೆ ಜನರೆಲ್ಲ ಮಾತಾಡ್ಕೊಂಡೆ ಸ್ಟಾರ್ಟ್ ಮಾಡ್ಕೊಂಡು ಅವನು ಪ್ಯಾರಲಲ್ಲಿ ಅದನ್ನು ಡೆವಲಪ್ ಮಾಡ್ಕೊಂಡು ಒಂದು ದಿವಸ ಅವ್ನಿಗೆ ಟೈಮ್ ಸಿಕ್ಕಿ ರಾಜ್ ಸರ್ ಹತ್ರ ಹೋಗಿ ಕತೆ ಹೇಳಿದ್ದಾನೆ. ಕತೆ ಹೇಳಿದಾಗ ಅವ್ರಿಗೆ ಇಷ್ಟ ಆಗಿ ಯಾರು ಮಾಡ್ತಾರೆ ಅಂತ ಕೇಳಿದಾಗ ಈ ಥರ ರವಿ ವರ್ಮ ಸರ್ ಮಾಡ್ತಾರೆ, ಪ್ರೇಮ್ ಸರ್ ಅವರೆಲ್ಲ ಜೊತೆಲಿರ್ತಾರೆ, ನೀವೆಲ್ಲ ದೊಡ್ಡ ಟೆಕ್ನಿಕಲಿ ಗೊತ್ತಿರೋಂಥ ಟೆಕ್ನಿಷಿಯನ್ಸ್ ನಿಮ್ಮ ಜೊತೆ ಇರ್ತಾರೆ ಅಂತಂದರೆ ನಿಜವಾಗ್ಲೂ ಇದು ಟೆಕ್ನಿಕಲಿ ಸಿನಿಮಾ ಆ್ಯಕ್ಚುಲಿ. ಓಕೆ, ಇದು ಒಂದು ನನಗೂ ಒಂದು ಹೊಸ ಅನುಭವ ಕೊಡುತ್ತೆ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ಬಂದು ರವಿ ನನಗೆ ಹೇಳ, ಮಾಸ್ಟರ್ ಈ ಥರ ಹಿಂಗೆ ರಾಜ್ ಸರ್ ಒಪ್ಕೊಂಡಿದ್ದಾರೆ, ಏನು ಅವ್ರು ಒಪ್ಕೊಂಡಿದ್ದಾರೆ ಅಂತ ಅನಿಸಿಲ್ಲ. ಬಟ್ ಕತೆ ಒಬ್ರು ಬೇಕು. ಬಟ್ ಏನಂತಂದರೆ ಕತೆ ಹೋಗಿ ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀವಿ ನಾವು. ಅಂದರೆ ಈ ಕತೆಗೆ ಆ ಥರದ ಒಂದು ಆ್ಯಪ್ಟ್ ಆದಂಥ ಕ್ಯಾರೆಕ್ಟರ್ ಅವರೇ ಮಾಡಿದ್ರೆ ಇದಕ್ಕೊಂದು ಈ ಜಾನರ್ ಸಿನಿಮಾಗಳು ಅವ್ರಿಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಯಾಕಂದರೆ ಇವ್ರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ, ಗರುಡಗಮನ ಪ್ರೂವ್ ಮಾಡಿರೋದಿರ್ಬೋದು, ಟೋಬಿ ಪ್ರೂವ್ ಮಾಡಿರೋದಿರ್ಬೋದು, ಆಮೇಲೆ ಒಂದು ಮೊಟ್ಟೆ ಕತೆ ಇರ್ಬೋದು. ಈ ಥರ ಒಂದು ಬೇರೆ ಥರದ ಪ್ರಯತ್ನಗಳು ಅವರೇ ಮಾಡಿ ಪ್ರೂವ್ ಮಾಡಿರೋಂಥ ಒಂದು ಇದಕ್ಕೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾವು ಹೋಗಿದ್ದು. ಬಟ್ ಅವ್ರು ಕೇಳಿದ ತಕ್ಷಣ ಅವರೇ ಇಷ್ಟಪಟ್ಟರು. ಅಂದರೆ ಅವ್ರು ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದು ಈ ಕತೆನ ಅವ್ರು ಲೈಕ್ ಮಾಡಿದ್ದಾರೆ ಅಂತ ಅಂದಾಗ ನಾವು, ಯಾಕಂದರೆ ಫಸ್ಟ್ ಆಫ್ ಆಲೇ ರಾಜ್ ಸರ್ ಹೊರಗಡೆ ಯಾವುದು ಒಂದಷ್ಟು ಸಿನಿಮಾಗಳು ಮಾಡ್ತಿರಲಿಲ್ಲ ಅವಾಗೆಲ್ಲ. ತುಂಬ ಅವ್ರನ್ನ ಮೀಟ್ ಮಾಡೋದೇ ಒಂದು ತುಂಬ ಗುಪ್ತವಾಗಿರ್ತಿತ್ತು. ಅವ್ರನ್ನೆಲ್ಲರೂ ಒಂದು ಸಿಗಬೇಕು ಅಂತಂದರೆ ಇಲ್ಲ ಸಿಗಲ್ಲ, ಇವ್ರು ಅಲ್ಲಿರ್ತಾರೆ ಇಲ್ಲಿರ್ತಾರೆ ಅಂತ. ಬಟ್ ಅವ್ರು ಒಪ್ಕೊಂಡಿದ್ದಾರೆ ಅಂದರೆ ಒಂದು ಗ್ರೇಟ್ ಅಂತ ಅನ್ನಿಸ್ತು. ಅವರು ಒಪ್ಕೊಂಡಿದ ತಕ್ಷಣ ನಮ್ಗೆ ಖುಷಿಯಾಗಿ ಸರಿ ಗೋ ಹೆಡ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಬಟ್ ಅದ್ರ ತಕ್ಕನಾಗಿ ನನಗೆ ಸಾಥ್ ಕೊಟ್ಟಿದ್ದು KVN ಸಂಸ್ಥೆ ವೆಂಕಟ್ ಸರ್, ಸುಪ್ರೀತ್ ಅವ್ರು ಇರ್ಬೋದು, ಮತ್ತು ನನಗೆ ಬ್ಯಾಕ್ ಎಲ್ವಾಗಿ ನಿಂತಿದ್ದು ಪ್ರೇಮ್ ಸರ್ ಮತ್ತು ರಕ್ಷಿತಾ ಮೇಡಮ್, ಇವರೆಲ್ಲ ಜೊತೆಲಿ ನಿಂತ್ಕೊಂಡು ಒಂದಷ್ಟು ಸಾಥ್ ಕೊಟ್ಟಿದ್ದಕ್ಕೆ ಇನ್ನು ಮಿಕ್ಕಿದಷ್ಟು ಜನ ಟೆಕ್ನಿಷಿಯನ್ಸ್ಗಳು. ಸೂಪರ್. ನನ್ನ ವಿಲಿಯಂ ಡಿವಿಡ್ ಕ್ಯಾಮ್ರಾಮ್ಯಾನ್ ಇರ್ಬೋದು, ಪ್ರಕಾಶ್ ಅವ್ರು ಇರ್ಬೋದು, ಮೋಹನ್ ಬಿಕಿರ ಆರ್ಟ್ ಡೈರೆಕ್ಟರ್ ಇರ್ಬೋದು, ಅವ್ರ ಜೊತೆ ಸಹಾಯವಾಗಿ ಮಾಡುವಂಥ ಪರ್ಮಿ ಅಂತ ಅವನೊಬ್ಬ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಮೇಲೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ನಿ ಅವರು ಇರ್ಬೋದು, ತಿರ್ಗಾದಾದ್ಮೇಲೆ ರಾಜನ್, ಸೌಂಡ್ ಡಿಸೈನರ್ ಆನಂದ್, ಆಮೇಲೆ ನನ್ನ ಡೈರೆಕ್ಷನ್ ಟೀಮ್ ಹುಡುಗರುಗಳು, ಮತ್ತು ನನ್ನ ಜೊತೆಲಿ ಕೆಲಸ ಮಾಡ್ತಂಥ ನನ್ನ ಮಂಜುನಾಥನವರು ಅವರೇ EP ಕೆಲಸ ಮಾಡಿದ್ರು. ತಿರ್ಗಾದಾದ್ಮೇಲೆ ಶ್ರೀಕಾಂತ್ ಅಂತ ಒಬ್ಬರು ಕ್ಯಾಶಿಯರು, ತಿರ್ಗಾದಾದ್ಮೇಲೆ ನರಸಿಂಹ ಜಾಲಹಳ್ಳಿ ಅಂತ ಮ್ಯಾನೇಜರ್. ಏನಾಯಿತು ಅಂದರೆ ಇವ್ರುಗಳ ಪ್ರೀತಿ ವಿಶ್ವಾಸನೇ ನನಗೆಲ್ಲ ಒಂದು ಕಡೆ ಪೂರ್ತಿ ಒಂದು ಶಕ್ತಿ ಕೊಟ್ಟಂಗಾಯಿತು. ಅವಾಗಲೇ ನಾನು ಈ ಒಂದು ರಕ್ಕಸಪುರದಳು ಒಂದು ಜರ್ನಿನ ನಾನು ಹೇಳ್ಕೊಂಡು ಹೋಗೋಕ್ಕಾಯ್ತು, ಇಲ್ಲಾಂದರೆ ಸಾಧ್ಯನೇ ಇಲ್ಲ ಹೇಳಬೇಕು ಅಂತ. ತುಂಬ ಸಿನಿಮಾಗಳನ್ನು ನಾವು ನೋಡ್ತೀವಿ, ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿ ನೋಡ್ತೀವಿ. ಬಟ್ ನಾನೀಗ ರಕ್ಕಸಪುರದೊಳಗೆ ಹೋಗಿ ಕೂತ್ಕೊಂಡು ನೋಡಿದ್ರೆ ಎಷ್ಟು ಖುಷಿ ಪಡ್ತೀನಿ ಸರ್. ನಾನು ಎಷ್ಟು ಖುಷಿ ಆಗ್ಬೋದು ನನಗೆ ಆ ಸಿನಿಮಾ. ಖುಷಿ ಅನ್ನೋದಕ್ಕಿಂತ ನಾನು ಹೇಳೋದಂದರೆ ಸಿನಿಮಾ ಅನ್ನೋದು ನೋಡೋಕೆ ಹೋದರೆ ಖುಷಿ ಕೊಡೋದಂತಲ್ಲ ನನ್ನ ಎಕ್ಸ್ಪೆಕ್ಟೇಷನ್. ಏನಂತಂದರೆ ಹೋದರೆ ಒಂದು ನನಗೆ 2 ಅವರ್ ಇಲ್ಲ 2.5 hours 3 hours ವಾಟ್ ಎವರ್ ನಾವೇನು ಸ್ಪೆಂಡ್ ಮಾಡ್ತೀವಿ, ನಮ್ಮ ಜೀವನದಲ್ಲಿ 1000 ಟೆನ್ಷನ್ ಇರ್ತದೆ, ವರ್ಕ್ ಟೆನ್ಷನ್ ಇರ್ತದೆ, ಫ್ಯಾಮಿಲಿ ಟೆನ್ಷನ್ ಇರುತ್ತೆ, ಏನೋ 1000 ಟೆನ್ಷನ್. ಅಲ್ಲೋಗಿ ಕೂತ್ಕೊಂಡಾಗ ಒಂದು ರಿಲ್ಯಾಕ್ಸೇಷನ್ ಬೇಕು, ಒಂದು ಫುಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು. ನೀವು ಹೇಳ್ದಂಗೆ ಫುಲ್ಲಿ ಎಂಟರ್ಟೈನ್ಮೆಂಟ್ ಒಂದು, ಇಲ್ಲ ಫುಲ್ ಒಂದು ಮಾಸ್ ಸಿನಿಮಾ, ಇಲ್ಲ ಒಂದು ಏನೋ ಒಂದು ಕ್ಯೂರಾಸಿಟಿಯಿಂದ ಈ ನಾವು ಚೆಸ್ ಆಡ್ಬೇಕಾದ್ರೆ ಏನು ತಲೆ ಓಡ್ತಾ ಇರ್ತಲ್ಲ ಏನಾಗುತ್ತೆ ಅನ್ನೋದು, ಆ ಥರ ಒಂದು ಕ್ಯಾಲ್ಕುಲೇಷನ್ ಮಾಡೋಂಥ ಒಂದು ಸಿನಿಮಾಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಅದರಲ್ಲಿ ನಮ್ಮದು ಇದೊಂಥರ ತಲೆಗೆ ಏನಾಗ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಕೊಡುವಂಥ ಒಂದು ಸಿನಿಮಾ.
ಒಂದು ಹೊಸ ಅನುಭವನೇ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್. ರಾಜ್ ಬಿ ಶೆಟ್ಟಿ ಅವರ ವರ್ಕ್ ಕಂಡಾಗ, ಅವ್ರ ಇರೋ ರೀತಿ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು? ಅವರು ನಿಮ್ಮ ಟೀಮ್ ಜೊತೆ ಸೇರಿದಾಗ ಹೇಗಿರ್ತಾ ಇದ್ರು ಸೆಟ್ಟಲ್ಲೆಲ್ಲ? ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅವ್ರನ್ನ ಆರ್ಟಿಸ್ಟ್ ಅಂತ ನಾವು ನಿಜವಾಗ್ಲೂ ನಾವು ನೋಡಿಲ್ಲ. ನಾವು ಅಂದ್ಕೊಂಡ್ವಿ ಸ್ಟಾರ್ ಯಾವ ರೀತಿ ಇರ್ಬೋದು. ಈಸ್ ಆಲ್ಸೋ ಒನ್ ಆಫ್ ದ ನಮ್ಮ ಜೊತೆ ಇರೋಂಥ ಒಂದು ಸ್ನೇಹಿತರ ಗುಂಪು ಥರ ಇದ್ದು ಆರಾಮಾಗಿ ಕೆಲಸ ಮಾಡ್ಕೊಳ್ಳೋರು. ಎಲ್ಲೂ ಯಾವುದೇ ಒಂದು ಸಮಸ್ಯೆ ಇಲ್ದಂಗೆ. ಕೆಲವೊಂದು ವಿಲೇಜ್ಗಳು ಮಳವಳ್ಳಿ ಸೈಡೆಲ್ಲ ಹೋಗಿ ನಾವು ಕೆಲಸ ಮಾಡೋಕ್ಕಾರೆ ಅಲ್ಲಿ ವ್ಯಾನಿಟಿನೂ ಹೋಗ್ತಾ ಇರಲಿಲ್ಲ. ಅವರಲ್ಲೇ ಒಂದು ಕಡೆ ಒಂದು ವಾಲ್ ಹಿಂದೆಗಡೆ ಒಂದು ಸಣ್ಣದೊಂದು ರೂಮಲ್ಲಿ ಬಟ್ಟೆ ಚೇಂಜ್ ಮಾಡಿಕೊಂಡು ಅಲ್ಲೇ ಇಮಿಡಿಯೇಟಾಗಿ ತುಂಬ ಕೋಆಪ್ರೇಟಿವ್ ಆಗಿ ಕೆಲಸ ಮಾಡೋದು ಹೇಳಬೇಕು ಅಂತಂದರೆ. ಬಟ್ ಆ ಥರ ಮತ್ಲಬ್ ಎಲ್ಲ ಮಿಂಗಲಾಗಿ ಕೆಲಸ ಮಾಡಿಬಿಟ್ರೆ ನಮ್ಗೇನು ಅನ್ಸುತ್ತೆ ಅಂದರೆ ಒಂಥರ ಇನ್ನೂ ಈಸಿ ಆಗ್ಬಿಡುತ್ತೆ. ನಮಗೇನೋ ಒಂದು ಕೆಲಸ ಮಾಡ್ತಾರೆ ನಾವೆಲ್ಲರೂ ಒಂದು ಅಂದರೆ ಒಗ್ಗುಟ್ಟಿ ಕೆಲಸ ಮಾಡೋದಕ್ಕೇನೋ ಅಂತಾರಲ್ಲ, ಕೂಲಿ ಕಾರ್ಮಿಕರು ಹನಿ ಗುಡಿದ್ರೆ ಹಳ್ಳ ಅಂತ ಅಂತಾರಲ್ಲ, ಎಲ್ಲರೂ ಜೊತೆ ಸೇರಿ ಕೆಲಸ ಮಾಡಿದ್ರೆ ಅದರಲ್ಲಿ ಸಿಗೋಂಥ ಒಂದು ಸಂತೋಷನೇ ಬೇರೆ. ಇಲ್ಲ ಯಾರೋ ಒಬ್ಬ ನಿಂತ್ಕೊಂಡು ಆರ್ಡ್ರ್ ಕೊಡ್ತಾನೆ, ನಾವೆಲ್ಲ ರೆಡಿ ಆಗಿರ್ತೀವಿ, ಅವ್ರು ಬರಗಂಟ ಕಾಯಬೇಕು, ಆ ಥರದ್ದು ಯಾವುದೂ ಇರಲಿಲ್ಲ ನಮಗೆ. ಎಲ್ಲ ಪ್ರೀತಿಯಿಂದ ಒಂದು ಶೆಡ್ಯೂಲ್ ಕೂಡ ನಮ್ಮಲ್ಲಿ ಎಲ್ಲೂ ಯಾವುದೇ ಸಮಸ್ಯೆ ಇಲ್ಲದ್ರೆ ನೀಟಾಗಿ ಮಾಡಿಕೊಟ್ರು. ಎಂಟೇರ್ ನಿಜವಾಗ್ಲೂ ಹೇಳ್ತೀನಲ್ಲ, ಈ ಥರ ಟೆಕ್ನಿಷಿಯನ್ಸ್ ಒಂದು ಕಡೆ ಆದರೆ ಇನ್ನು ಕಾರ್ಮಿಕರುಗಳು ಪ್ರತಿಯೊಬ್ಬರು ನಿಜವಲ್ಲ ಅದೇನು ಈ ರವಿವರ್ಮನ್ ಮೇಲೆ ಅವ್ರು ಇಟ್ಟಿರೋ ಒಂದು ಪ್ರೀತಿನ ವಿಶ್ವಾಸನ ಗೊತ್ತಿಲ್ಲ, ಅದು ನನಗೆ ತುಂಬ ಒಂದು ಸಹಾಯ ಆಗಿದೆ ಅಂತ ಹೇಳಕ್ಕೆ ಇಷ್ಟ. ಸರ್, ನಿರ್ಮಾಪಕರುಗಳಿಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸವಾಲುಗಳಿದ್ದಾವೆ. ಸೊ ಆ ಸವಾಲುಗಳನ್ನೆಲ್ಲ ಅರಿತೇ ದುಡ್ಡು ಹಾಕಿದ್ರ ಹೇಗೆ ಅಂತ ಹೇಳಿ? ದುಡ್ಡು ನಾನು ಹಾಕಿರೋದು ಏನೋ ದುಡ್ಡು ಹಾಕಿರೋದೇನೋ ನನಗೆ ಜಾಸ್ತಿ ಅಂತ ಬಂದ್ಬಿಡುತ್ತೆ ಅದು ಇದು, ಅಥವಾ ಸಿನಿಮಾ ಮಾಡೋರು ಏನೋ ನಾನು ಸಂಪಾದನೆ ಮಾಡ್ತೀನಿ ಅಂತ ನಾನು ಮಾಡಿಲ್ಲ. ಒಂದು ಪ್ಯಾಷನೇಟಾಗಿ ಫಸ್ಟ್ ನಾನು ಸಿನಿಮಾ ಮಾಡಿದ್ದೀನಿ, ಒಂದಷ್ಟು ಸಾಲ ಮಾಡಿ ಪ್ಯಾಷನೇಟಾಗಿ ನಾನು ಸಿನಿಮಾ ಮಾಡಿದ್ದೀನಿ. ಓಕೆ, ಹಾಕಿರೋದ್ರಲ್ಲಿ ಒಂದಷ್ಟು ಏನಾದ್ರು ಎಕ್ಸ್ಟ್ರಾ ಬಂದರೆ ಇನ್ನೊಂದು ಹೆಜ್ಜೆ ಇಡೋಕ್ಕೆ ನನಗೆ ಈಸಿ ಆಗುತ್ತೆ. ಸೂಪರ್. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಇದರಿಂದ ನಾನು ಮತ್ತೆ ಸಂಪಾದನೆ ಮಾಡಿ ಏನೋ ಮಾಡೋಕಂದ್ರೆ ಐ ಆಮ್ ವೆಲ್ ಸೆಟಲ್ಡ್ ಇನ್ ಫೈಟ್ ಮಾಸ್ಟರ್ ಆಗಿ ನಾನು ಸೆಟಲ್ಡ್ ಆಗಿದ್ದೀನಿ. ಇಲ್ಲ ಡೈರೆಕ್ಷನ್ ಮಾಡ್ಬೇಕಂದ್ರೆ ಒಂದು ಯಾವುದೋ ಒಂದು ರೀತಿ ನಾನು ಮಾಡ್ಕೊಬೋದು, ಸಂಸ್ಥೆನೇ ಮಾಡಬೇಕು ಅನ್ನೋದೇನಿಲ್ಲ. ಬಟ್ ನನಗೇನಂತಂದರೆ ಒಂದು ಪ್ರೀತಿಯಿಂದ ಮಾಡ್ತಾ ಇದ್ದೀನಿ ಕೆಲಸ. ಅಂದರೆ ನಾನು ಮಾಡಿದ್ರೆ ಒಂದು ಅಟ್ಲೀಸ್ಟ್ ಇವಾಗ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರೆ ಮಿನಿಮಮ್ ಒಂದು 600-700 ಜನ ಒಂದು ಕುಟುಂಬ ನಡೀತದೆ. ನಮ್ಮ ಸಿನಿಮಾ ಮಾಡಿದ್ರೆ ಒಂದು 20 ಜನ ನಡೀಲಿ ಸಾಕು. ನನಗೆ ಆ ಶಕ್ತಿ ಕೊಟ್ಟಿದ್ದಾನಲ್ಲ ದೇವರು, ಅಷ್ಟೇ ಸಾಕು. ನನಗೆ 607 ಜನಕ್ಕಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಒಂದು 50 ಜನ ಅಷ್ಟಾದ್ರೂ ಸಿಕ್ಕರೆ ಸಾಕು ನನಗೆ. ಆ 50 ಜನಕ್ಕೆ ನಾನು ಕೆಲಸ ಕೊಟ್ಟೇನೋ ಒಂದು ತೃಪ್ತಿ ಇದೆ ಅನ್ನೋದು ನನಗೆ. ಓಕೆ, ರವಿ ಸಾರಂಗ್ ಅವರನ್ನ ಹೇಗೆ ನಂಬಿದ್ರಿ, ಯಾಕೆ ನಂಬಿದ್ರಿ ಅಂತ ಹೇಳಿ? ಸರ್, ರವಿ ಸಾರಂಗ ಹೇಗೆ ನಂಬಿದ್ರಿ ಅಂತಂದರೆ ಇವನು ನನ್ನ ಜೊತೆಲೇ ಟ್ರಾವೆಲ್ ಮಾಡ್ಕೊಂಡ್ಬಂದಿದ್ದಾನೆ. ಇವಾಗ ನಂಬಿಕೆನೇ ಒಂದು ಜೀವನ. ಹೌದು. ಆ್ಯಸ್ ಎ ಫ್ರೆಂಡ್ ಆಗಿ ಟ್ರಾವೆಲ್ ಮಾಡ್ಕೊಂಡೇ ಜೊತೆಲಿ ಬಂದಾಗ ಓಕೆ, ಒಬ್ಬ ಒಳ್ಳೆ ಹುಡುಗ, ಅವನಲ್ಲಿ ಯಾವುದೇ ಥರದ್ದು ಕಲ್ಮಶ ಇಲ್ದಿರೋ ಒಂದು ಕೆಲಸ ಮಾಡೋಂಥ ಹುಡುಗ, ಸರಿ ಹಾರ್ಡ್ ವರ್ಕರ್. ಮಾಡಿದಾಗ ನನಗೂ ಯಾರೋ ಒಬ್ರು ಸಹಾಯ ಮಾಡಿದ್ದಕ್ಕೆ ನಾನು ಇಲ್ಲಿ ಗಂಟ ಬಂದಿರೋದು. ಇಲ್ಲ ಅಂದರೆ ಇಲ್ಲ. ನನಗೆ ಅವತ್ತಿನ ದಿವಸ ಫೈಟ್ ಮಾಸ್ಟರ್ಗೆ ಸಹಾಯ ಮಾಡಿದಂಥ ದರ್ಶನ್ ಅವ್ರು ಇರ್ಬೋದು, ನಾನು ಫೈಟ್ರಿಗೆ ಸೇರ್ಕೊಳ್ಳೋಕೆ ಸಹಾಯ ಮಾಡಿದಂಥ ನಮ್ಮ ಅಣ್ಣ ಇರ್ಬೋದು, ನಮ್ಮ ಅಕ್ಕ ಇರ್ಬೋದು, ಅದಾದಮೇಲೆ ಬಾಲಿವುಡ್ ಕರ್ಕೊಂಡು ಹೋಗೋಕ್ಕೆ ಪ್ರಭುದೇವ ಇರ್ಬೋದು. ಈ ಥರ ಯಾರೋ ಒಬ್ಬರು ಸಹಾಯ ಮಾಡಿದ್ದಕ್ಕೆ ನಾನು ಇಲ್ಲಿ ಗಂಟ ನಾನು ಬಂದಿರೋದು. ಆಯಿತು, ನನ್ನ ಕೈಯಿಂದ ಆಗಿದ್ದು ಅವ್ನಿಗೇನೋ ಒಂದು ಸಹಾಯ ಮಾಡೋಣ, ಅವ್ನಿಗೂ ಜೀವನದಲ್ಲಿ ಮುಂದೆ ಬರ್ತಾನೆ, ಏನೋ ಒಂದು ಮಾಡ್ತಾನೆ ಅನ್ನೋ ದೃಷ್ಟಿಯಿಂದ ಸರಿ ಓಕೆ, ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ತೀನಿ. ತೀರ ಇವಾಗ ನಾನು ನಿಂತ್ಕೊಳ್ಳೋಕೆ ಒಂದು ಪ್ಲಾಟ್ಫಾರ್ಮ್ ಇದ್ದರೆ ಆ ಪ್ಲಾಟ್ಫಾರ್ಮಲ್ಲಿ ಎಳ್ದು ನಿಲ್ಸ್ಕೊಬೋದು. ನಾನೇ ಅಲ್ಲಾಡ್ತಾ ಇದ್ರೆ ಅವ್ರು ನಿಲ್ಸ್ಕೊಳಕ್ಕಾಗಲ್ಲ. ಆ ರೀತಿ ಅವ್ರಿಗೆ ನನ್ನ ಕೈಲಾಗಿದ್ದು ನಾನು ಮಾಡಿದ್ದೆ. ಇನ್ನು ಅವರು ಯಾವ ರೀತಿ ಅವರು ಅದನ್ನು ಉಳಿಸ್ಕೊಂಡು ಅವ್ರು ಇನ್ನೊಂದು ಎಷ್ಟು ಜನಕ್ಕೆ ಅವ್ರು ಸಹಾಯ ಮಾಡ್ಬೋದು, ಇನ್ನು ಅವ್ರಿಗೆ ಸೇರಿದ್ರು. ಓಕೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಸಿನಿಮಾಗಳು ಓಡುತ್ತಿಲ್ಲ, ರನ್ ಆಗುತ್ತಿಲ್ಲ, ಸಕ್ಸಸ್ ಇಲ್ಲ, ಇನ್ಕಮ್ ಇಲ್ಲ, ಈ ಥರದ್ದು ಟಾಕ್ಗಳ ನಡುವೆ ಫೆಬ್ರವರಿ 6ಕ್ಕೆ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಸರ್. ಹೇಗೆ ಪ್ರಮೋಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಇದೆಲ್ಲ ಈ ಥರದ್ದೆಲ್ಲ ಭಯ ಹುಟ್ಟಿಸುವಂಥ ಸಂದರ್ಭದಲ್ಲಿ ನಿಮಗೆ ಯಾವ ಥರ ಫೀಲ್ ಆಗುತ್ತೆ? ನಿಜವಾಗ್ಲೂ ನಾನು ಭಯ ಪಡ್ತಾರೆ. ಸೂಪರ್. ಈಗ ಈ ಇಂಡಸ್ಟ್ರಿಲ್ ಬಗ್ಗೆ ಹೇಳಿದೆ ಇಷ್ಟೊತ್ತು ಗಂಟೆ ನಾನು ನಿಮ್ಗೆ ಹೇಳಿದೆ. ಈಗ ನನ್ನ ಮೀಡಿಯಾದವ್ರ ಬಗ್ಗೆ ಹೇಳ್ತೀನಿ. ಇವಾಗ ಪ್ರತಿಯೊಬ್ಬರು ಮೀಡಿಯಾದವರು ನನ್ನನ್ನು ಒಂದು ರೇಂಜಿಗೆ ನನ್ನನ್ನು ಕರ್ಕೊಂಡ್ಬಂದು ಪ್ರತಿ ಸಾರಿ ನನ್ನ ರವಿವರ್ಮ ಹಿಂಗೆ ಕೆಲಸ ಮಾಡಿದ್ದಾನೆ ಅಂತ ಹೇಳಿ 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 ನನ್ನನ್ನು ಒಂದು ರೇಂಜಿಗೆ ಕರ್ಕೊಂಬಂದು ತೋರಿಸಿರೋದಕ್ಕೆ ಇವತ್ತಿನ ದಿವಸ ನಾನು ಇಲ್ಲಿ ಗಂಟೆ ಇದ್ದೀನಿ. ಬಟ್ ಅದು ತೋರಿಸಿರೋದಕ್ಕೆ ನನಗೊಂದು ಎಲ್ಲೋ ಒಂದು ಕಡೆ ಬಾಲಿವುಡಲ್ಲಿ ಆಗಿರ್ಬೋದು, ಟಾಲಿವುಡಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತದೆ. ಯಾಕಂದರೆ ಅವರು ಒಂದಷ್ಟು ಸೋಷಿಯಲ್ ಮೀಡಿಯಾಸ್ ನೋಡಿ ಅದು ಇದು ನೋಡಿ ಈ ಥರದ್ದು ಒಬ್ಬ ಟೆಕ್ನಿಷಿಯನ್ಸ್ ಇದ್ದಾರೆ, ಈ ಥರದ್ದೊಂದು ಸಿನಿಮಾ ಮಾಡಿದ್ದಾರೆ ಅಂತ ಗೊತ್ತಾಗಿರೋದಕ್ಕೆ ಈ ಮೀಡಿಯಾದವ್ರ ಸಹಕಾರನೇ ನನಗಾಗಿದೆ. ಇವರೆಲ್ಲ ಏನು ನನ್ನನ್ನು ಕರ್ಕೊಂಡೋಗಿ ತೋರಿಸ್ತಾರೋ ಮಾಡ್ತಾರೋ ಏನು ಬೆಳೆಸ್ತಾರೋ ಅದನ್ನು ನಾನು ನಂಬಿದ್ದೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಕೆಲಸ ಮಾಡಿದ್ದೀನಿ, ಆನೆಸ್ಟಾಗಿ ಕೆಲಸ ಮಾಡಿದ್ದೀವಿ ಎಲ್ಲರೂ. ಸಕ್ಸಸ್ ಕೊಡೋದು ಬಿಡೋದು ಪ್ರೇಕ್ಷಕ ಸೇರಿದು. ಅವರು ಸಕ್ಸಸ್ ಕೊಟ್ಟರು ನಾನು ರಿಸೀವ್ ಮಾಡ್ತೀನಿ, ಚೆನ್ನಾಗಿಲ್ಲ ಅಂದ್ರೂ ನಾನು ರಿಸೀವ್ ಮಾಡ್ತೀನಿ. ಅದರಲ್ಲಿ ಏನು ತಪ್ಪಿಲ್ಲ. ಅದನ್ನ ಅಂದ್ಬಿಟ್ಟು ನಾನು ಟೆನ್ಷನ್ ಆಗಿ ಅಯ್ಯೋ ಸಿನಿಮಾ ಏನಾಗ್ಬಿಡು ಏನಲ್ಲ ನೋಡಿ, ನಾನು ನಿಮ್ಮ ಕಣ್ಣು ನಾನು ಹತ್ರ ಕಾಣಿಸ್ತಾ ಇದೀನ, ನೋ ಪ್ರಾಬ್ಲಮ್, ಏನಾದರೂ ಪರವಾಗಿಲ್ಲ, ಕೆಲಸ ಮಾಡಿದ್ದೀವಿ, ಜಯ ಸಿಗಬೇಕಷ್ಟೇ ನಾನು ಅಂದ್ಕೊಂಡಿದ್ದೀನಿ. ಸಿಕ್ಕಲಿಲ್ಲ ನೋ ಪ್ರಾಬ್ಲಮ್, ನೆಕ್ಸ್ಟಿಗೆ ಇನ್ನೊಂದು ಪ್ರಯತ್ನ ಮಾಡೋಣ. ಓಕೆ,
ನಿಮ್ಮ ಈ ಜರ್ನಿಯನ್ನ ಕಂಡಂತ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ವೈಫು ಯಾವ ರೀತಿ ಸಂಭ್ರಮಿಸ್ತಾರೆ ಸರ್? ಏನೋ ಸ್ವಲ್ಪ ಆ ಕಡೆ ಈ ಕಡೆ ಆದಾಗ ಅವ್ರು ಕೊಡುವಂತ ಸಲಹೆ ಸೂಚನೆಗಳು ಏನು ನಿಮ್ಗೆ ಅಂತ ಹೇಳಿ? ನಾನು ಒಂದು ಡಿಸಿಪ್ಲಿನ್ ಇಟ್ಕೊಂಡಿದ್ದೀನಿ. ಮನೆಯಲ್ಲಿ ಬಂದ್ರೆ ಓನ್ಲಿ ಫ್ಯಾಮಿಲಿ ಸಪರೇಟ್, ಸೂಪರ್. ಹೊರಗಡೆ ಬಂದ್ರೆ ಕೆಲಸ ಸಪರೇಟ್. ಬಟ್ ಹೊರಗಡೆ ಹೋದಾಗ ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಅವ್ರು ನನಗೆ ಡಿಸ್ಟರ್ಬ್ ಮಾಡಬಾರ್ದು. ಅಷ್ಟು ಡಿಸಿಪ್ಲಿನ್ ನಾನು ಒಂಚೂರು. ಯಾವುದೇ ಕಾರಣಕ್ಕೂ ನಾನು ಡಿಸ್ಟರ್ಬ್, ಅವರೇ ಅರ್ಥ ಮಾಡ್ಕೊಂಬಿಡ್ತಾರೆ. ಇನ್ನು ಇವ್ರು ಶೂಟಿಂಗ್ ಹೋಯ್ತು ಅಂದರೆ ಇನ್ನು ಮನೆ ಕಡೆ ತಲೆ ಹಾಕಲ್ಲ ಅವರು ಅನ್ನೋದೆಲ್ಲ ಅವರೇ ಅರ್ಥ ಮಾಡ್ಕೊಂಬಿಟ್ಟಿದ್ರು. ಯಾವುದೇ ಕಾರಣಕ್ಕೂ ನನ್ನ, ಯಾಕಂದರೆ ಇಲ್ಲಿದು ಎಕ್ಸ್ಪೀರಿಯನ್ಸ್, ಇಲ್ಲಿದು ಇದು ಏನು ಅವರು ಪಾಪ ಗೊತ್ತಿರಲ್ಲ. ಸಿನಿಮಾ ಓನ್ಲಿ ಸಿನಿಮಾ ನೋಡ್ತಾರೆ ಅವ್ರು, ಹುಡುಗರು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈಗ ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಅವ್ರ ನಾಲೆಜ್ಗೆ ಏನು ಬರುತ್ತೋ ಗೊತ್ತಿಲ್ಲ, ನೋಡೋಣ. ಬಟ್ ಫ್ಯಾಮಿಲಿಲಿ ಆ ಥರದವ್ರು ಯಾರು, ಬಟ್ ನೋಡ್ಕೊಂಡು ಹೆಜ್ಜೆ ಇಡು ಅಂತ ನಮ್ಮ ಅಕ್ಕ ತಂಗಿದ್ರು, ಅಣ್ಣ ತಮ್ಮಿರು ಅವ್ರು ಹೇಳ್ತಾರೆ. ಅದನ್ನ ನೋಡ್ಕೊಂಡು ನಾವು ಫಾಲೋ ಮಾಡ್ಕೊಂಡು. ಸರ್, ನಾನು ಆಗಲೇ ಹೇಳ್ತೀನಿ, ರಕ್ಕಸಪುರದೊಳ ಟೀಸರ್ನ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿ ಎಲ್ಲರೂ ಕೂಡ ನೋಡಿ ಸಂಭ್ರಮಿಸಿದ್ರು. ಅವರವರು ಶೇರ್ ಕೂಡ ಮಾಡಿಕೊಂಡು ಏನೋ ಇದೆ ಅಂತ ಸುದೀಪ್ ಸರ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ. ನನಗೂ ಕೂಡ ಅದನ್ನ ನೋಡುವಾಗ ಆ ಕತೆಗೆ 100% ರಾಜ್ಬಿ ಶೆಟ್ಟಿ ಬಿಟ್ಟರೆ ಬೇರೆ ಯಾರು ಕೂಡ ಹೋಲಿಕೆ ಆಗ್ತಾ ಇರ್ಲಿಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ ಆ ತುಣುಕನ್ನ ನೋಡಿದಂಥ ಸಂದರ್ಭದಲ್ಲಿ. ನಿಮಗೇನು ಅನಿಸ್ತದೆ ಸರ್? ಅದು ಅಷ್ಟು ಸೌಂಡ್ ಆಯಿತು, ರಾಜ್ಬಿ ಶೆಟ್ಟಿ ಅವರ ಆ ನಟನೆ, ಆ ಬೆಂಕಿ ಥರ ಎಲ್ಲ ಅದೆಲ್ಲ ಕಂಡಾಗ ನಿಮ್ಗೆ ಏನು ಅನಿಸ್ತು? ನಿಜವಾಗ್ಲೂ ನಮ್ಗೆ ಖುಷಿ ಇತ್ತು ಆ್ಯಕ್ಚುಲಿ. ಹೇಳೋಕ್ಕಂದ್ರೆ ಇವಾಗ ರಾಜ್ ಸರ್ ಅವ್ರ ನಟನೆ ಬಗ್ಗೆ ನಾನು ಜಡ್ಜ್ ಮಾಡೋಷ್ಟು ದೊಡ್ಡವನಲ್ಲ ನಾನು. ಬಟ್ ಏನಂತಾನೆ ಓವರ್ ಆಲ್ ಸಿನಿಮಾ ಒಂದು ರೇಂಜಿಗೆ ಮೂಡು ಬಂದ ಮೇಲೆ ಟೆಕ್ನಿಕಲ್ ಆಗಿ ನಾನು ಹಿಂದೆ ನಿಂತ್ಕೊಂಡು ನಾನು ಕೆಲಸ ಮಾಡೋದು ನಾನು ಮಾಡ್ಕೊಟ್ಟಿದ್ದೀನಿ. ಆಗಲೇ ಹೇಳ್ಬೇಕಂದ್ರೆ ಇವಾಗ ಇದೇ ಒಂದು ಫೈಟ್ ಮಾಡ್ಬೇಕಂದ್ರೆ ಇವಾಗ ರವಿ ವರ್ಮ ಅಂತಾನೆ, ರವಿ ವರ್ಮಂಗೆ ಒಂದಷ್ಟು ಫೀಸು, ತಿರ್ಗಿ ಅವ್ರ ಟೀಮ್ ಅವ್ರಿಗೆ ಒಂದು ಎಕ್ಸ್ಟ್ರಾ ಫೀಸು, ತಿರ್ಗಿ ಕೆಲಸ ಮಾಡೋದು ಒಂದಷ್ಟು ದಿವಸ ಆಗುತ್ತೆ, ಎಕ್ವಿಪ್ಮೆಂಟ್ಗಳೆಲ್ಲ ಒಂದಷ್ಟು. ಅದನ್ನು ನಾವು ಟೆಕ್ನಿಕಲಾಗಿ ಎಷ್ಟು ನೀಟಾಗಿ ಕೆಲಸ ಮಾಡ್ಬೋದು. ನಾವು ಒಂದೇ ಯೂಸ್ ಮಾಡಿರೋದು ಇಲ್ಲಿ, ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸೇ ನಾವು ಕೆಲಸ ಮಾಡಿರೋದು. ಇವಾಗ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಇರ್ಬೋದು, ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಅಂತಂದರೆ ನಾನು ಹೇಳೋದು ಬೇಕಾಗಿಲ್ಲ. ಪ್ರೇಮ್ ಅವರು ಅದಕ್ಕೆ ಇದು ಸಾಂಗ್ಸ್ಗಳನ್ನೆಲ್ಲ ಒಂದು ಕಂಪೋಸ್ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಅವ್ರ ಬಗ್ಗೆ ನಾನು ಹೇಳೋಷ್ಟು ದೊಡ್ಡವನಲ್ಲ. ಇವರೆಲ್ಲ ಮಾಡಿದ್ದಾರೆ ಅಂದರೆ ಅಲ್ಲೇ ಲೆಕ್ಕ ಹಾಕ್ಕೊಳ್ಳಿ. ಇವಾಗ ಇವ್ರನ್ನೆಲ್ಲ ಕರ್ಕೊಂಬರ್ಬೇಕು ಅಂದರೆ ಯಾವ ರೀತಿ ಹೋಗುತ್ತೆ ನಮ್ಮದು ಬಜೆಟ್, ಅದೆಲ್ಲ ಸೇರಿ ಎಲ್ಲ ಅದೇ ಹೇಳ್ತಾರಲ್ಲ, ರಕ್ಕಸಪುರದವಳು ಓನ್ಲಿ ಪ್ರೀತಿ ವಿಶ್ವಾಸದಲ್ಲಿ ಮಾಡಿರೋಂಥ ಸಿನಿಮಾ. ಇದೇ ರೀತಿ ಜನಗಳು ಆ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ರೆ ಖಂಡಿತ ಒಂದು ಮಟ್ಟಕ್ಕೆ ಹೋಗುತ್ತೆ. ಮಿಕ್ಕಿದ್ದು ಸೇರಿ, ಯಾಕಂದ್ರೆ ಎಲ್ಲರೂ ಪ್ರೀತಿಯಿಂದನೇ ಮಾಡಿರೋದು. ಯಾರು ದುಡ್ಡಿಗೆ ಬಂದಿಲ್ಲ, ಯಾರು ಏನೋ ಒಂದು ಸಿನಿಮಾ ಮಾಡಬೇಕು ಅದು ಇದು ಅಂತ ಬಂದಿಲ್ಲ. ಎಲ್ಲ ಪ್ರೀತಿಯಿಂದ ನಾವು ಒಂದು ಸಪೋರ್ಟ್ ಮಾಡೋಣ ಅಂತ ಕಾರ್ಮಿಕರಿಂದ ಹಿಡಿದು ಆರ್ಟಿಸ್ಟ್ ಗಂಟೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಪ್ಯಾನ್ ಇಂಡಿಯಾ ಸಾಹಸ ನಿರ್ದೇಶಕ, ಅವತ್ತು ಆಟೋ ಡ್ರೈವರು. ಸರ್, ಮತ್ತೆ ಮಾತಾಡೋಣ ಇಂಡಸ್ಟ್ರಿಗೆ ಹೆಂಗೆ ಯಾಕೆ ಬಂದ್ರಿ ಸರ್? ಹೆಂಗೆ ಬಂದ್ರಿ? ಡಿಶುಮ್ ಅದು ಹೆಂಗೆ ಶುರು ಆಯ್ತು ಅಂತ ಹೇಳಿ. ಇಲ್ಲ ಅದೇಲ್ಲ, ಆಲ್ರೆಡಿ ನಾನು ಹೇಳಿದ್ರೆ ಬಟ್ ಏನಂತಂದ್ರೆ ನಾನು ಬಂದಿದ್ದೆ, ನಾನು ಆ್ಯಕ್ಚುಲಿ ಆಟೋ ಓಡಿಸ್ಕೊಂಡಿದ್ದೆ. ನಾನು ಜನರಲ್ ನಾನು ಪೊಲೀಸ್ ಜಾಬ್ ಸೇರಬೇಕು, ಇಲ್ಲ ಯಾವ್ದಾದ್ರು ಒಂದು ಗೌರ್ಮೆಂಟ್ ಕೆಲಸ ಸಿಕ್ಬೇಕು ಅಂತ ಫುಲ್ಲು ಟ್ರೈ ಮಾಡ್ತಾ ಇದ್ದೆ. ನಾನು ಎಂಪ್ಲಾಯ್ಮೆಂಟ್ ಆಫೀಸ್ಗಳು ಎಷ್ಟು ಸರಿ ಇಲ್ದಿದ್ದೀವಿ ನನಗೆ ಗೊತ್ತಿಲ್ಲ. ಈಗಿನ ಜನ್ರೇಷನ್ಗೆ ಎಂಪ್ಲಾಯ್ಮೆಂಟ್ ಅಂದ್ರೆ ಗೊತ್ತಿಲ್ಲ. ಜನತಾ ಬಜಾರಲ್ಲಿ ಇರ್ಬೋದು, ಡಬಲ್ ರೋಡಲ್ಲಿ ಇರ್ಬೋದು, ಎರಡೂ ಕಡೆನೂ ಓಡಾಡ್ಕೊಂಡಿದ್ದು ಅಂತ. ನಾನು ಆಟೋ ಓಡಿಸ್ಕೊಂಡು ಹಿಂಗೆ ಜನರಲ್ ಆಗಿದ್ದರೆ ನಮ್ಮಣ್ಣ ಒಂದ್ಸರಿ ಸ್ಟೆಂಟಿನಲ್ಲಿ ಮೆಂಬರ್ಶಿಪ್ ತೊಗೊತಾರೆ ಅಂತ. ನಮ್ಮಣ್ಣನ ಸೇರಿಸಿ ನಮ್ಮ ಚಿಕ್ಕಪ್ಪ, ನಮ್ಮಣ್ಣ ಇಟ್ಕೊಂಡು ಸೆಂಟ್ರಿನಲ್ಲಿ ಮೆಂಬರ್ಶಿಪ್ ತೊಗೊತಾವ್ರೆ ಅಂತ ಹೇಳಿದ್ರು. ಓಕೆ ಅಂತ ಅಂದಾಗ ಅದು ಸೇರಬೇಕು ಅಂತ ಸೇರೋಣ ಅಂತಂದರೆ ನಮ್ಮ ತಂದೆ ಆಲ್ರೆಡಿ ರಿಟೈರ್ಡ್ ಆಗಿ ಸ್ವಲ್ಪ ಏಜ್ ಆಗಿ ವೀಕ್ ಆಗಿದೆ. ಸರಿ, ಅಮೌಂಟ್ ಎಲ್ಲ ಏನಿಲ್ಲ, ನಮ್ಮ ದೊಡ್ಡಕ್ಕ ಹತ್ರ ಒಂದು 5,000 ರೂಪೀಸ್ ಸಾಲ ಮಾಡ್ಬಿಟ್ಟು ಸೇರಿದಂತ. ನಾನು ಸೇರ್ಬೇಕಾದ್ರೆ ಟೋಟಲ್ 13,500 17,000 ಆಗಿತ್ತು. ಸಾರಿ, 13,500 ಇಲ್ಲ 800 ಆಗಿತ್ತು. ವೆಲ್ ಸೆಟಲ್ಡ್ ಇದ್ರಿ ನೀವು ಆಗಲೇ? ನೋ, ಇಲ್ಲ, ಆಟೋ ಓಡಿಸ್ತಾ ಇದ್ದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅಂದರೆ ತಕ್ಕ ಮಟ್ಟಿಗೆ ನಮ್ಮಮ್ಮ ಒಂದೇ ಹೇಳ್ತಾ ಇದ್ರು, ಅವನ್ನೆಲ್ಲಾದರೂ ಕೂಲಿ ಮಾಡ್ಕೊಂಬರ್ಲಿ, ಒಂದು ಮನೇಲಿ ಬಂದು ಕುತ್ಕೊಳ್ಳೋಕೆ ಒಂದು ಸ್ವಂತ ಮನೆ ಇದ್ದರೆ ಅಷ್ಟೇ ಸಾಕು, ಅಷ್ಟು ಬಿಟ್ಟರೆ ಇನ್ನೇನು ಬೇಡ ಅಂತ. ಒಂದು ಪುಟ್ಟದೊಂದು ಮನೆ ಆಜಾದ್ ನಗರ ಅಂತ ಇದೆ, ಅಲ್ಲೊಂದು ಪುಟ್ಟದೊಂದು ಮನೇಲಿ ಇದ್ವಿ ನಾವು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ತುಂಬ ಸಾಥ್ ಕೊಟ್ಟಿದ್ದು ನಮ್ಮ ತಾಯಿ. ನಾನು ನಿಜವಾಗ್ಲೂ ಹೇಳ್ತೀನಲ್ಲ, ನಾನು ಓಕೆ ಫೈಟ್ರಾಗಿ ಸೇರಿಬಿಟ್ಟೆ, ಆಗೋಯ್ತು. ಏನು ಒಂದ್ಸರಿ ಈ ಕಡೆ ಬ್ಯಾಂಡೇಜ್ ಹಾಕೊಂಡು ಹೋದರೆ ಒಂದ್ಸರಿ ಈ ಕಡೆ ಬ್ಯಾಂಡೇಜ್, ಒಂದ್ಸರಿ ಎರಡು ಕೈಗೆ ಬ್ಯಾಂಡೇಜು. ನಮ್ಮಮ್ಮ ನೋಡ್ಬಿಟ್ರೆಲ್ಲ ಹತ್ಬಿಟ್ಟಿದ್ದಾರೆ. ಒಂದು ಮೋಟರ್ ಬೈಕ್ ಜಂಪ್ ಮಾಡಿ ಈ ಬೆರಳು ಮುರಿದೋಗಿದೆ, ಇದು ಪೂರ್ತಿ ಇಷ್ಟು ಮಾಂಸ ಕಿತ್ಕೊಂಡ್ಬಿಟ್ಟಿದೆ, ಎರಡು ಕೈಗೆ ಬ್ಯಾಂಡೇಜ್ ಹಾಕೊಂಡು ಹೋಗಿದ್ದೀನಿ. ಅವ್ರು ನೋಡ್ಬಿಟ್ಟೆಲ್ಲ ಹತ್ಬಿಟ್ಟವ್ರು, ಏನೋ ಒಂದು ಕತೆ ಹಂಗೆ ಹಿಂಗೆ ಅಂತ. ತಿರ್ಗಿ ಅದಾದಮೇಲೆ ಸರಿ ನಮ್ಮ ತಂದೆ ವೀಕ್ ಆದರೂ ಮದುವೆ ಮಾಡಿಬಿಟ್ರು. ಸರಿ, ಮದುವೆ ಆದಮೇಲೆ ನಾನು ಮಾಸ್ಟರ್ ಆದೆ. ಮಾಸ್ಟರ್ ಆದಮೇಲೆ ಕೆಲಸ ಇಲ್ಲ, 3 ವರ್ಷ ಅಲ್ಲಿದ್ದೀನಿ, ಕೆಲಸ ಇಲ್ಲ. ಅವಾಗ ಗುರುತಿಸಿ ಮತ್ತೆ ನನಗೆ ಕರೆದಿದ್ದು ದರ್ಶನ್ ಸರ್. ಬಟ್ ದರ್ಶನ್ ಅವ್ರದ್ದು ಏನಂತ ಕರೆದ್ರು ಅಂದರೆ, ಅದಕ್ಕೂ ಮುಂಚೆ ಅವ್ರು ಲೈಟ್ ಮ್ಯಾನ್ ಆಗಿದ್ದಾಗ ಅವರು ವರ್ಕ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದಷ್ಟು ಸ್ಟೆಂಟ್ಗಳ ಬಗ್ಗೆ ಟ್ರಿಕ್ಸ್ಗಳು, ಟೈಮಿಂಗ್ಗಳೆಲ್ಲ ಹೇಳ್ಕೊಡ್ತಾ ಇದ್ವಿ. ಆ ಒಂದು ವಿಶ್ವಾಸ ಆಯಿತು ನಮ್ಮ ಹತ್ರ, ಅವ್ರ ಹತ್ರ ಆ ಒಂದು ವಿಶ್ವಾಸ ಆಯಿತು. ಅದರಿಂದ ಓಕೆ, ಮಾಸ್ಟ್ರು ಹೊಸ್ದಾಗ ರವಿ ವರ್ಮ ಈ ಥರ ಕಾರ್ಡ್ ತೊಗೊಂಡಿದ್ದಾರೆ, ಎಲ್ಲರೂ ಮಾಸ್ಟರ್ ಅನ್ನೋರು, ಫೈಟ್ರನ್ನು ಕೂಡ ಮಾಸ್ಟರ್ ಅಂತಲೇ ಕರಿತಾಯಿದ್ರು. ಸರಿ ಅಂದ್ಬಿಟ್ಟು ಅವಾಗ ಅವರು ದಾಸ ಮಾಡ್ತಾಯಿದ್ರು. ಇಲ್ಲ, ನಾನು ಮಾಸ್ಟ್ರಿಗೆ
ಅವಕಾಶ ಕೊಡಲೇಬೇಕು ಅಂತ ಅಂದ್ಕೊಂಡು ದಾಸಲೇ ಕೊಡೋಣ ಅಂತ ಅಂದ್ಕೊಂಡು, ಬಟ್ ಕಾರಣಾಂತರದಿಂದ ಆಗಿಲ್ಲ. ಧರ್ಮ 2004ರಲ್ಲಿ ಹೌದು, ಅಲ್ಲಿ ಗಂಟ ನಂಗೆ ಇಲ್ವೇ ಇಲ್ಲ. 2002 ಏನೋ ನಾನು ಕಾರ್ಡ್ ತೊಗೊಂಡು ಸುಮ್ಮನೆ ಟ್ರಾವೆಲ್ ಮಾಡ್ತಾಯಿದ್ದೆ. ಆವಾಗ ಧರ್ಮ ಸಿನಿಮಾಗೆ ಅವರೇ ಕರೆದು, ಮಾದೇಶ್ವರ್ ಕೋ ಡೈರೆಕ್ಟರ್, ಅದಕ್ಕೆ ಇನ್ನೊಬ್ಬ ಹುಡುಗ ಇದ್ದ, ಅವನ ಜೊತೆ ಕಳಿಸಿ ಫೋನ್ ಮಾಡಿಸಿ ಹೋಗಿ ಮೀಟ್ ಮಾಡಿದೆ ಧರ್ಮ. ಅಲ್ಲಿ ಅವರು ನನ್ನ ಒಂದು ಗುರುತಿಸಿ ಕೆಲಸ ಕೊಟ್ಟಿದೆ. ಇವತ್ತಿನ ದಿವಸ ನಾನು ಇಲ್ಲಿ ಗಂಟ ಬಂದಿದ್ದೆ. ಮಗನೂ ಕೂಡ ದರ್ಶನ್ ಅವರ ಹೆಸರನ್ನೇ ಇಟ್ರಿ ಸರ್. ಯಾಕೆ ಆ ಥಾಟ್ ಬಂತು ನಿಮಗೆ ಅಂತ ಹೇಳಿ? ಸರ್ ಥಾಟ್ ಅಂತಂದರೆ ನನಗೆ ಬ್ಯಾಕ್ ಟು ಬ್ಯಾಕ್ ದರ್ಶನ್ ಸರ್ ಯಾವುದೇ ಸಿನಿಮಾ ಮಾಡಿದ್ರು ಫಸ್ಟ್ ಒಂದು ಕಂಡೀಷನ್ ಹಾಕೋರು ಪಾಪ ನಿರ್ಮಾಪಕರುಗಳಿಗೆ. ಏನು ಮಾಡ್ತಾರೆ ಗೊತ್ತಿಲ್ಲ, ರವಿ ವರ್ಮ ಬೇಕು, ಅಟ್ಲೀಸ್ಟ್ ಫುಲ್ ಸಿನಿಮಾ ಇಲ್ವಾ 2 ಫೈಟ್ ಆದರೂ ರವಿ ವರ್ಮ ಕೊಡಬೇಕು ಅನ್ನೋದು ಒಂದು ಕಂಡೀಷನ್ ಹಾಕೊಂಡು ಪ್ರತಿ ಸಿನಿಮಾದಲ್ಲಿ ನನಗೆ ಹೇಳಿ ಬೆಳೆಸ್ಕೊಂಬಂದರು. ಒಂದು ಪೊಸಿಷನ್ ಸಿಕ್ತು. ಅಲ್ಲಿ ಗಂಟ ನಾನು ಅಪ್ಪೋರ್ ಸಿನಿಮಾನೂ ಮಾಡಿರಲಿಲ್ಲ, ಏನೂ ಇಲ್ಲ. ಅದಾದಮೇಲೆ ನನಗೆ ಅಪ್ಪೋರ್ ಸಿನಿಮಾ ಸಿಕ್ಕಿದ್ದು ನನಗೆ. ಯಾಕಂದರೆ ಅಪ್ಪೋರ್ ಜೊತೆ ಕೆಲಸ ಎಲ್ಲ ಮಾಡಿದ್ವಿ, ಫೈಟ್ರಾಗಿ ಕೆಲಸ ಎಲ್ಲ ಮಾಡಿದ್ವಿ, ಅಭಿ ಮಾಡಿದ್ವಿ, ಅಪ್ಪು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಫೈಟ್ ಮಾಸ್ಟ್ರಾಗಿ ಕೆಲಸ ಸಿಕ್ಕಿಲ್ಲ. ಬಟ್ ದರ್ಶನ್ ಸರ್ ಹತ್ರ ನಾನು ಫುಲ್ ಬ್ಯುಸಿಯಾಗಿದ್ದೆ. ಅದಾದಮೇಲೆ ನಾನು ಬಂದಿದ್ದೆ ವಂಶಿಯಿಂದ ನಾನು ಗುರುತಿಸ್ಕೊಂಡು ಬಂದಿದ್ದು. ಬಟ್ ಇವತ್ತೊಂದು ದಿವಸ ಏನೇ ಒಂದು ಪೊಸಿಷನ್ ಇದ್ದರೂ ನನಗೆ ದರ್ಶನ್ ಅವ್ರು ಕರೆದು ಕೊಟ್ಟಿದ್ದು ಅನ್ನೋ ಒಂದು ಇದಕ್ಕೆ ನನ್ನ ಮನೆಯಲ್ಲೂ ಕೂಡ ಅದನ್ನು ನೆನೆಸ್ಕೊಬೇಕು. ಇವತ್ತೆಲ್ಲ ನಾಳೆ ನನಗೂ ಅಹಂ ಬರ್ಬೋದು, ಇಲ್ಲ ದುರಾಂಕಾರ ಬಂದ್ಬಿಡೋದು, ಏನೋ ಮಾಡ್ಬಿಡ್ತೀನಿ. ಬಟ್ ಯಾವುದು ನಾನು ಮರಿಬಾರ್ದು ಅಂತ ಅಂದ್ಕೊಂಡಾಗ ಒಂದು ಸರಿ ನಾನು ಡಿಸಿಷನ್ ತೊಗೊಂಡಿದ್ದು, ನನ್ನ ಮಗನಿಗೆ ಅವನ ಹೆಸರು ಇಡಬೇಕು ಅಂದ್ಬಿಟ್ಟು. ಹಂಗೂ ಅವ್ರಿಗೆ ಅವನ ಹೆಸರು ಬಲ್ಲಕ್ಕೆ ಆ ಅನ್ನೋ ಅಕ್ಷರದಿಂದ ಏನೋ ಬಂದಿತ್ತು. ಅವ್ರ ಮನೇಲಿ ಒಂದಷ್ಟು ಜನ ಏನೇನೋ ಹೆಸರುಗಳು ಹೇಳಿದ್ರು, ಆಕಾಶ್ ಅದು ಇದೇನೋ. ನನಗೆ ಯಾವುದು ಬೇಡ, ಇದೇ ಹೆಸರು ಇಡಬೇಕು ಅಂತ ಅಂದ್ಬಿಟ್ಟು ಹಠ ಮಾಡಿ ಈ ಹೆಸರು ಇಟ್ಬಿಟ್ಟು ಸುಮ್ಮನೆ. ಯಾಕಂದರೆ ಇವತ್ತೆಲ್ಲ ನಾಳೆ ಏನೇ ಅವನ ಹೆಸರು ಕರಿಬೇಕಾದ್ರೆ ಈ ವ್ಯಕ್ತಿನ ಏಂತಿಕೆ ಹೆಸರು ಅನ್ನೋದು ಒಂದು ಫಿಕ್ಸ್ ಆಗಬೇಕು ಅಂದ್ಕೊಂಡು ನಾನು ಇದು ಮಾಡಿ. ಸರ್, ಇವತ್ತಿನ ಆ ಪರಿಸ್ಥಿತಿ ಇಂಡಸ್ಟ್ರಿಯಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅವರ ಸಿನಿಮಾನ ಅಷ್ಟು ಜನ ಮುಗಿಬಿದ್ದು ನೋಡ್ತಾ ಇದ್ರು. ಇವತ್ತು ಅವರ ಈ ಪರಿಸ್ಥಿತಿ ಕಂಡಾಗ ನೀವು ಅವರ ಡೇ 1 ನೋಡಿದಂಥವ್ರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಏನು ನೋಡಮ್ಮ, ನಾನು ಕಾನೂನಿಗಿಂತ ದೊಡ್ಡವನು. ಹೌದು. ಈಗೇನಂತಂದರೆ ಒಂದೇ ನಾನು ಅವರ ಒಂದು ಒಳ್ಳೆ ಸ್ನೇಹಿತನಾಗಿ ಅಥವಾ ಒಳ್ಳೆ ವೆಲ್ವಿಷರ್ ಆಗಿ ಭಗವಂತನ ಹತ್ರ ನಾನು ಪ್ರೇಯರ್ ಮಾಡ್ಬೋದು. ಆದಷ್ಟು ಅವ್ರಿಗೆ ಒಳ್ಳೇದಾಗಲಿ, ಆದಷ್ಟು ಬೇಗ ಬರಲಿ ಅಂತ ನಾನು ಪ್ರೇಯರ್ ಮಾಡ್ಬೋದು. ಅಷ್ಟು ಬಿಟ್ಟರೆ ನಾನು ಏನಾದ್ರು ನಾನು ಮಾಡ್ಬೋದು ಅಂತಲೇ ಖಂಡಿತ ನಾನು ಮಾಡ್ಬೋದು. ಬಟ್ ಕಾನೂನು ಇದರಲ್ಲಿ ನಾನೇನು ಮಾಡೋ ಅಂತ ನಾನೆಲ್ಲ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಭಗವಂತನ ಹತ್ರ ಎವ್ರಿ ಡೇ ನಾವು ಪ್ರೇಯರ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಅವ್ರಿಗೂ ಒಳ್ಳೇದಾಗಲಿ ಅಂತಲೇ ನಾವು ಪ್ರೇಯರ್ ಮಾಡ್ತೀವಿ. ನೋಡೋಣ ಕಾಲಕ್ರಮೇಣ ಏನಾಗುತ್ತೋ. ಕಾಲಚಕ್ರ ಇವತ್ತು ಹಿಂಗಲ್ಲ, ಹಿಂಗೆ ಏನೊಂದು ಸರಿ ತಿರುಗಲೇಬೇಕು. ಒಳ್ಳೆ ಮೆಮೊರಿ ಇದ್ರೆ ಶೇರ್ ಮಾಡಿ ಸರ್. ನೀವು ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿರ್ತಿತ್ತು ಇಬ್ಬರು ಇದ್ದಾಗ? ತುಂಬ ಅಯ್ಯೋ, ನಾನು ಹೇಳ್ತಾರಲ್ಲಮ್ಮ, ನನ್ನ ಮನೆ ಗೃಹ ಪ್ರವೇಶದಿಂದ ಹಿಡಿದು ನಮ್ಮ ಮನೇಲಿ ಏನೇ ಒಂದು ಆಗುಗಳಿದ್ರು ನಮ್ಮ ಮನೆಗೆ ಬರೋರು ಎಲ್ಲ ಮಾಡ್ತಾ ಇದ್ವಿ ನಾವು. ಪ್ರತಿಯೊಂದು ಅವ್ರ ಬರ್ತಡೇಗೂ ಅವ್ರ ಮನೆಗೆ ಹೋಗಿ ಅವ್ರು ವಿಶ್ ಮಾಡ್ತಾ ಇದ್ದು. ಇವಾಗ ಇಲ್ಲೇ ಒಂದು ಫೋಟೋ ನೋಡ್ಬೋದು. ನನ್ನ ಅವ್ರ ಒಡನಾಟ ಹೆಂಗಿದೆ ಇಷ್ಟೇ. ಇದಕ್ಕಿಂತ ಇನ್ನೇನು ನಾನು ಹೇಳೋದೇ ಬೇಕಾಗಿಲ್ಲ. ನಾನು ತುಂಬ ಒಂದು ನಮ್ಮ ಮನೇಲಿ ದರ್ಶನ್ ಸರ್ ಒಂದು ಮಗನ ಥರ, ನಾವು ಅವ್ರ ಮನೆಗೆ ಹೋದ್ರೆ ಅವ್ರ ಒಂದು ಮಗನ ಥರ, ಆ ಥರನೇ ಫೀಲಲ್ಲೇ ಇದ್ದಂಥವ್ರು ನಾವು. ಇವಾಗ ಅವ್ರ ಸಂಸ್ಥೆ ನವಗ್ರಹ ಸಿನಿಮಾ ಮಾಡಿದಾಗ ಪ್ರೀತಿಯಿಂದ ನಾವು ಅವಾಗ ನಮ್ಮ ಸಂಸ್ಥೆ ಸಿನಿಮಾ ಅಂದ್ಕೊಂಡೆ ನಾವು ಕೆಲಸ ಮಾಡಿದ್ದೀವಿ. ತಿರ್ಗಿ ಅದಾದಮೇಲೆ ಬುಲ್ಬುಲ್ ಮಾಡಿದಾಗಲೂ ಹಂಗೆ ಮಾಡಿದ್ವಿ ನಾವೆಲ್ಲ. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ಟ್ರೀಟ್ ಮಾಡ್ತಿದ್ದ ವಿಧಾನ ಟೆಕ್ನಿಷಿಯನ್ಸ್ಗಳಿಗೆ, ಬಿಕಾಸ್ ಆಫ್ ಅವರು ತುಂಬ ಲೋ ಲೆವೆಲಿಂದ ಬಂದಿರೋದಕ್ಕೆ ಆ ಒಂದು ಮನುಷ್ಯನ ಯಾವ ರೀತಿ ಟ್ರೀಟ್ ಮಾಡಬೇಕು, ಯಾವ ರೀತಿ ಬೆಲೆ ಕೊಡಬೇಕು ಅನ್ನೋದು ಕಲ್ತಿದ್ರು ಅಂತ ಅನ್ಕೊತೀನಿ. ನಿಜವಾಗ್ಲೂ ಯಾರಿಗೂ ತಾರತಮ್ಯ ನೋಡಿದಿಲ್ಲ, ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ರೆಸ್ಪೆಕ್ಟಿಂದ ಮಾತಾಡೋದು. ಅವ್ರು ಇಷ್ಟು ಟೈಟ್ ಇದ್ದಾರೆ ಅಂದ್ಬಿಟ್ಟು ಇಲ್ಲೇ ಸುಮ್ಮನೆ ಹಿಂಗೆ ಅಂತಿರಲಿಲ್ಲ, ಬಗ್ಗೆ ಹಿಂಗಲ್ಲಿ ನೋಡೋದು. ಅಬ್ಸರ್ವ್ ಮಾಡಿದ್ರಲ್ಲ ಗೊತ್ತಿಲ್ಲ, ನೀವು ಎಷ್ಟು ಜನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾರೆ, ಹಿಂಗೆ ನೋಡೋದು. ಅದೇ ಅವರ ಒಂದು ಗುಣ. ಅಪ್ಪು ಸರ್ ಬಗ್ಗೆ ಹೇಳೋದಾದ್ರೆ ಸರ್? ಅಪ್ಪು ಸರ್ ಬಗ್ಗೆ ನಾನು ಹೇಳೋದು ಏನು ಹೇಳಿ, ನಾನು ಈಗ ತುಂಬಿದ ಕೂಡ ತುಳ್ಕಲ್ಲ. ಆಲ್ರೆಡಿ ದೊಡ್ಡ ಹಾಲದ ಮರನೇ ಹಿಂದೆ ಅಣ್ಣವರಿದ್ದಾರೆ. ಅವ್ರಿಗೆ ನಾವೇನು ಹೇಳೋಕ್ಕಾಗುತ್ತೆ? ಪ್ರತಿ ಥರದ ಒಂದು ದೊಡ್ಡ ಮಟ್ಟದ ಸಕ್ಸಸ್ ನೋಡಿರೋಂಥ ಒಂದು ಕುಟುಂಬ ಅದು. ಇವಾಗ ದರ್ಶನ್ ಸರ್ ಹಿಂಗೆ ಪ್ರತಿಯೊಬ್ರು ಹಿಂಗೆ ನಮಸ್ಕಾರ ಮಾಡೋರು. ಅಪ್ಪು ಸರ್ ಮಾತಾಡ್ತಿದ್ರೆ ಫಸ್ಟ್ ಹಗ್ ಮಾಡೋರು. ಹಗ್ ಮಾಡ್ಬೇಕಾದ್ರೆ ಅವ್ರ ಹೆಡ್ ಬಂದು ಹಾರ್ಟ್ ಹತ್ರನೇ ಬಂದು ಕೂತ್ಕೊಳ್ಳೋದು ಫಸ್ಟ್. ನನ್ನ ಹತ್ರ ಎಷ್ಟೋ ವೀಡಿಯೋಗಳು ನಾನು ಹಾಕಿದ್ದೀನಿ, ನನ್ನ ಪೇಜ್ಗಳಲ್ಲಿ ನೀವು ನೋಡ್ಬೋದು. ಯಾವಾಗಲೂ ಅವ್ರು ಹಗ್ ಮಾಡಿದ್ರೆ ಹಂಗೆ ಪ್ರೀತಿಯಿಂದ ಹಗ್ ಮಾಡೋರು. ನಿಜವಲ್ಲ ಅವರಷ್ಟು ಡೌನ್ ಟು ಅರ್ತ್ ಫಾಲೋವರ್ ನಾನು ಎಲ್ಲೂ ನೋಡಿಲ್ಲ. ನಾನು ಎಷ್ಟೋ ಸರಿ ನಾನು ಕೇಳಿದ್ದೀನಿ, ಈ ಕೌನ್ ಬರೇಗ ಕರೋಡ್ಪತಿ, ಕರ್ನಾಟಕದ ಕೋಟ್ಯಾಧಿಪತಿ ಸಿನಿಮಾ ಇದು ಪ್ರೋಗ್ರಾಮ್ ನಡೆಸಬೇಕಾದ್ರೆ ಎಷ್ಟೋ ಜನ ಸಮಸ್ಯೆ ಅಂತ ಅಂದರೆ ಅವ್ರು ಗೊತ್ತಿಲ್ಲದಂಗೆ ಹಿಂದೆಗಡೆಯಿಂದ ನಿಂತ್ಕೊಂಡು ಅಲ್ಲಿ ಅವ್ರಿಗೆ ಸಹಾಯ ಮಾಡ್ಬಿಟ್ಟು ಬಂದ್ಬಿಟ್ಟಿರೋರು. ಎಲ್ಲೂ ಯಾರಿಗೂ ಹೇಳ್ತಿರ್ಲಿಲ್ಲ. ಆ ಥರದೊಂದು ಗುಣ ಇರೋಂಥ ವ್ಯಕ್ತಿ ಅಂತ ಹೇಳಿ. ಬಾಲ್ಯದ ದಿನಗಳು ಹೇಗಿತ್ತು ರವಿವರ್ಮ ಸರ್ದು? ನಂದು ಬಾಲ್ಯ ಎಲ್ಲಿ ಇಲ್ವೇ ಇಲ್ಲ. ನಾನು ಹುಟ್ಟು ಬೆಳೆದಿದ್ದು ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ. ಇಲ್ಲಿ ನಮಗೆ ಎಲ್ಲಿ ಅವತ್ತಿನ ಸಹ ಏನು ಇಲ್ಲ. ಅವಾಗೆಲ್ಲ ಏನು ಬೆಂಗಳೂರು ಇಷ್ಟು ಹಿಂಗಿರ್ತಿರ್ಲಿಲ್ವಲ್ಲ, ಹಳ್ಳಿ ಲುಕ್ ಅಲ್ಲ. ಅಯ್ಯೋ ಸಕ್ಕದಾಗಿದೆ ಅವತ್ತಿನ ಜೀವನ. ಇವತ್ತಿಗೂ ಬರಲ್ಲ. ನಾವು ಹಾಕೊಂಡು ಹೋಗ್ತಿದ್ದು ಹವಾಯಿ ಚಪ್ಪಲಿಗಳು. ಅಯ್ಯೋ ಅದನ್ನ ನೆನ್ಸ್ಕೊಂಡ್ರೆ ತುಂಬ ಕಷ್ಟ ಹೇಳ್ಬೇಕಂತ. ತುಂಬ ಎಂಜಾಯ್ ಮಾಡಿ ಜೀವನ ನಡ್ಸ್ಕೊಂಡಿದ್ದೀವಿ ನಿಜ ಹೇಳ್ಬೇಕಂತ. ನಾನು ನಮ್ಮ ಸಿಸ್ಟರ್ಗಳೆಲ್ಲ ಕಿತ್ತಾಡ್ಕೊಂಡು ಬಿರಿಯಾನಿ ತಟ್ಟಬೇಕು ಅಂತ ಅಂದಾಗ ಅವ್ರಿಗೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಬಿಡೋದು. ತಿರ್ಗಿ ಅವ್ರ ಹತ್ರ ಗಲಾಟೆಗಳು ಮಾಡೋದು.
ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನನ್ನ ಬಟ್ಟೆ ವಾಶ್ ಮಾಡಬೇಕು ಅಂತಂದರೆ ಆ ಜೀವನನೇ ಬೇರೆ ಅಮ್ಮ ನಿಜವಾಗಿ. ಇವತ್ತಿನ ದಿವಸ ಎಲ್ಲ ಬೇರೆ ರೀತಿ ಅಂತ ಅಂದ್ಕೊಂಡು ಇದು ಮಾಡ್ತಾರೆ. ಬಟ್ ಆ ಲೈಫ್ ಯಾವುದೇ ಕಾರಣಕ್ಕೆ ಇನ್ನು ಈಗಿನ ಜನ್ರೇಷನ್ ಯಾರಿಗೂ ಸಿಗೋದಿಲ್ಲ. ಪ್ರತಿಯೊಬ್ರಿಗೂ ಆಗಿರ್ಬೋದು, ಯಾರೇ ಅವ್ರ ಮನೇಲಿ ಯಾರೇ ಹಿರಿಯರು ಏನು ಆ ಒಂದು ಹಳೆ ಲೈಫ್ನ ಎಂಜಾಯ್ ಮಾಡಿರ್ತಾರೆ, ಈಗಿನ ಜನ್ರೇಷನ್ ಸಿಗೋದಿಲ್ಲ ಅಂತ ಹೇಳಿ. ಓಕೆ, ಮಗಳು ಯಾವತ್ತು ತಂದೆಗೆ ಜಾಸ್ತಿ ಪ್ರೀತಿ, ಯಾರೇ ಹೆಣ್ಮಕ್ಳಾದ್ರೂ ಕೂಡ ಅಪ್ಪನಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಅವ್ರನ್ನ ಮದುವೆ ಮಾಡಿ ಕಳಿಸೋದಂದ್ರೆ ಅದೊಂಥರ ಕಠಿಣವಾದ ಕೆಲಸ. ನಿಮಗೆ ನಿಮ್ಮ ಮಗಳನ್ನ ಕಳಿಸುವಂಥ ಸಂದರ್ಭದಲ್ಲಿ, ಗಂಡನ ಮನೆ ಕಳಿಸುವಂಥ ಸಂದರ್ಭದಲ್ಲಿ ಏನೇನು ಫೀಲ್ ಆಯಿತು ಸರ್? ಆ ಕ್ಷಣ ಹೆಂಗಿತ್ತು ಸರ್? ಯಾಕಂದ್ರೆ ಇತ್ತೀಚೆಗಷ್ಟೇ ಮದುವೆ ಮಾಡಿದ್ದೀರಾ. ಬಟ್ ಏನು ಮಾಡೋಣ, ಏನು ಇದು ಅಂದರೆ ಪ್ರಪಂಚದಲ್ಲಿ ನಡೀತಾರಂಥದ್ದು ಇರೋದ್ರಿಂದ. ಬಟ್ ಲಕ್ಕಿಲಿ ಏನು ಅಂತಂದರೆ ಹೊರಗಡೆ ಎಲ್ಲೂ ನಾನು ಕೊಟ್ಟಿಲ್ಲ, ಇಲ್ಲೇ ಸುಂಕುತ್ಕಟ್ಟಲ್ಲಿ ಅವರಿರೋದು. ಬಟ್ ಖುಷಿ ಆಗುತ್ತೆ ನಿಜ ಹೇಳ್ಬೇಕು ಅಂತಂದರೆ. ಕಳಿಸ್ಬೇಕಾದ್ರೆ ನಿಜ ಹೇಳ್ಬೇಕಾದ್ರೆ ನಾನು ಅಳಕ್ಕೆ ಹೋಗಲಿಲ್ಲ, ಯಾಕಂದರೆ ಅದೇನೋ ನನಗೆ ಆ ಥರ ಓವರ್ ಆಗಿ ಆ ಸೆಂಟಿಮೆಂಟ್ ಎಲ್ಲ ನಾನು ಇಟ್ಕೊಂಡಿಲ್ಲ. ಬಟ್ ಎಲ್ಲೇ ಇದ್ರೂ ಅವರೊಂದು ಡಿಸಿಪ್ಲಿನ್ ಆಗಿರಬೇಕು ಅಂತ ಒಂದು ಇಬ್ಬರಲ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ನನ್ನ ಮಗನಲ್ಲೂ ಅಷ್ಟೇ, ಮಗಳಲ್ಲೂ ಅಷ್ಟೇ. ಏನಂತಂದರೆ ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ಆಮೇಲೆ ನಿಮ್ಮ ಕೈಲಿ ಆದರೆ 4 ಜನಕ್ಕೆ ಹೆಲ್ಪ್ ಮಾಡಿ, ಆದರೆ ಅದೇ 4 ಜನ ನಿಮ್ಮ ಕಡೆಯಿಂದ ತೊಂದರೆ ಕೊಡಬೇಡಿ. ನಿಮ್ಗೆ ಓದೋಕ್ಕಾಗಲಿಲ್ಲ ಸೈಡ್ಗೆ ಬಂದುಬಿಡಿ, ಓದೋ ಹುಡುಗರು ಡಿಸ್ಟರ್ಬ್ ಮಾಡಬೇಡಿ. ಈ ಒಂದಷ್ಟು ಡಿಸಿಪ್ಲಿನ್ಗಳನ್ನ ಹೇಳ್ಕೊಂಡು ಬಂದಿದ್ದೀನಿ ನಮ್ಮ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಅದೇ ರೀತಿ ಅವ್ರು ಪಾಲನೆ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಎಷ್ಟು ಸರ್? 22 ಸರ್ ವಯಸ್ಸು ನಿಮ್ಗೀಗ? ನಂದ ಮೇ ಬಿ ಇರ್ಬೋದೇನೋ 50. ಅದಕ್ಕೆ ಕೇಳಿದೆ ನಾನು, ಎಲ್ಲಿ ಒಂಚೂರು ಆ ಕಡೆ ಈ ಕಡೆ ಇಲ್ಲ. ಹೆಂಗೆ ಮೇಂಟೈನ್ ಮಾಡೋದು ಸರ್ ನೀವು? ಏನಿಲ್ಲ ಇವಾಗ ಅದೇ ಕೆಲಸ ಮಾಡ್ಬೇಕಂತಂದ್ರೆ ಎಷ್ಟು ಫಿಟ್ ಆಗಿರ್ತೀವಿ ಅಷ್ಟು ನಾವು ಕೆಲಸ ಮಾಡ್ತಾ ಇರ್ತೀವಿ. ಕೆಲಸದ ಜೊತೆನೂ ದೇಹನೂ ದಂಡಿಸಿ ನಾವು ಕರೆಕ್ಟಾಗಿ ಕೆಲಸ ಮಾಡೋದ್ರಿಂದನೇ ಮುಂದಕ್ಕೆ ಹೋಗಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನಾವು ಇದಾಗ್ಬಿಡ್ತೀವಿ, ಅಷ್ಟೇನೇ ಇಲ್ಲ. ಸರ್, ಕನ್ನಡದ ಪ್ರತಿಭೆ ನೀವು, ನಮ್ಮ ಮಣ್ಣಿನ ಅದು ಅದ್ಭುತ ಪ್ರತಿಭೆ. ಹೊರಭಾಗಗಳಲ್ಲೂ ಕೂಡ ಹೋಗಿ ಶೈನ್ ಆಗಿದ್ದೀರಾ, ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಸಾಹಸ ನಿರ್ದೇಶನ ಮಾಡಿದ್ದೀರಾ. ಹೇಗನ್ಸುತ್ತೆ ಸರ್? ಈಗ ಬಾಲಿವುಡ್ಗೂ ಸಲ್ಮಾನ್ ಖಾನ್, ಅಮೀರ್ ಖಾನ್, ಈಗ ಎಲ್ಲ ಜೊತೆ ಕೆಲಸ ಮಾಡಿದ್ದೀರಾ, ಎಲ್ಲ ಭಾಷೆಗಳಲ್ಲೂ ಕೂಡ ಕೆಲಸ ಮಾಡಿದ್ದೀರಾ. ಹೇಗನ್ಸುತ್ತೆ ನಮ್ಮ ಇಂಡಸ್ಟ್ರಿಗೂ ಅಲ್ಲಿದ್ದು ಅವರು? ತುಂಬಾ ಖುಷಿ ಆಗುತ್ತೆ ಹೇಳ್ಬೇಕು ಅಂತಂದರೆ. ಬಟ್ ಇಲ್ಲಿಂದ ಹೋಗಿ ಅಲ್ಲಿ ಗಂಟ ಹೋಗಿ ಕೆಲಸ ಮಾಡೋದು, ಆ ಒಂದು ಅವಕಾಶ ನನಗೆ ಸಿಕ್ಕಿದೆ ಅನ್ನೋದಕ್ಕೆ ನಾನು ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಏನಂತಂದರೆ ಕೆಲಸದಲ್ಲಿ ಏನಂತಂದರೆ ಅಲ್ಲೂ ಅದೇ ಥರನೇ ಕೆಲಸ ಮಾಡೋ ಆ ಥರದ್ದಿಲ್ಲ. ಬಟ್ ಅಲ್ಲಿ ಏನಂತಂದರೆ ಒಂದು ಪ್ರಿಪ್ರೇಷನ್ ಅನ್ನೋದು ಒಂದು ಬೇರೆ ರೀತಿ ಇರುತ್ತೆ. ಮುಂದೆ ಅಂದರೆ ಕೆಲಸ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಅವ್ರದ್ದೊಂದು ಪ್ರಿಪ್ರೇಷನ್ ಇರುತ್ತಲ್ಲ, ಮಿನಿಮಮ್ ಒಂದು 3 months 4 months ಫುಲ್ ಫಸ್ಟೇ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗೋ ಒಂದು ರೀತಿ. ಇವಾಗ ಎಕ್ಸಾಂಪಲ್ 10th ಎಕ್ಸಾಮ್ ನಾವು ಬರೀಬೇಕಂದ್ರೆ, ಇಲ್ಲ 2nd PU ಎಕ್ಸಾಮ್ ಬರೀಬೇಕಂದ್ರೆ ನಾವು ವರ್ಷ ಪೂರ್ತಿ ನಾವು ಆಟ ಆಡ್ಕೊಂಡು ಇದ್ಬಿಡ್ತೀವಿ. ಬಟ್ ಆ ಎಕ್ಸಾಮ್ ಇದ್ದಾಗ 1 ತಿಂಗಳು 2 ತಿಂಗಳು ನಾವು ಕುತ್ಕೊಂಡು ಆನೆಸ್ಟಾಗಿ ವರ್ಕ್ ಮಾಡ್ತೀವಲ್ಲ, ಆ ವರ್ಕ್ ಅಲ್ಲಿ ಮಾಡ್ತಾರೆ. ಇಲ್ಲೊಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಷ್ಟೇ, ಯಾಕಂದರೆ ಬಿಕಾಸ್ ಆಫ್ ಆ ವರ್ಕ್ಗೂ ಅಲ್ಲಿ ಬಜೆಟ್ ಇರುತ್ತೆ, ಇಲ್ಲ ಆ ವರ್ಕಿಗೆ ಬಜೆಟ್ ಇರಲ್ಲ. ಅದೇ ವ್ಯತ್ಯಾಸ, ಅಷ್ಟು ಬಿಟ್ಟರೆ ಏನಿಲ್ಲ. ಬಟ್ ಪ್ರಿಪ್ರೇಷನ್ ಪ್ಲ್ಯಾನ್ಡ್, ಎವ್ರಿಥಿಂಗ್ ನೀಟಾಗಿ ಒಂದು ಪ್ಲ್ಯಾನ್, ಆ ಪ್ಲ್ಯಾನ್ ಪ್ರಕಾರ ಅಲ್ಲಿ ವರ್ಕ್ ಮಾಡ್ತೀವಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಅನ್ನೋದೇನಿಲ್ಲ. ಬಟ್ ಮೇಕಿಂಗ್ ಸ್ಟೈಲಿಂದ ಹಿಡಿದು ಎಲ್ಲ ಸೇಮ್, ಬಟ್ ಎಲ್ಲೂ ಲಿಮಿಟ್ ಇಲ್ಲ. ಬಟ್ ನಾನು ಹೇಳ್ತಿಲ್ಲಮ್ಮ, ನಿಜವಾಗ್ಲೂ ಹೇಳ್ತೀನಿ, ಇವತ್ತಿನ ದಿವಸ ನಮ್ಮ ಕನ್ನಡದಲ್ಲಿರೋಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಯಾರದೇ ಆಗ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಆಗ್ಬೋದು, ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ ಎಲ್ಲ, ನಾವಿರೋ ಬಜೆಟಲ್ಲೇ ಅಷ್ಟು ಲ್ಯಾಂಗ್ವೇಜ್ ಸಂಸ್ಥೆಯವ್ರಿಗೆ ಎಲ್ರಿಗೂ ನಾವು ಒಂದು ಫೈಟ್ ಕೊಡ್ತಾ ಇದೀವಿ ಅಂದರೆ ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ದು ಇರೋದೇ ಒಂದು ಇಷ್ಟದ ಬಜೆಟ್. ತಮಿಳವರು ಕೊಡ್ತೀವಿ, ಇಲ್ಲಿ ತೆಲುಗುವರು ಕೊಡ್ತೀವಿ, ಹಿಂದಿಯವರು ಕೊಡ್ತೀವಿ, ಮಲಯಾಳಂ ಅವರು ಕೊಡ್ತೀವಿ, ಎಲ್ರಿಗೂ ಫೈಟ್ ಕೊಟ್ಕೊಂಡು ನಾವೆಲ್ಲ ಒಂದು ಕಡೆ ಒಂದೊಂದು ಸಣ್ಣ ಒಂದು ಸಕ್ಸಸ್ ನೋಡ್ತೀವಿ ಅಂತಂದರೆ ರಿಯಲಿ ನಾವು ಗ್ರೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಮ್ಮ ಸಿನಿಮಾನು ಹೊರಗಡೆ ಹೋಗಿ ಅಷ್ಟೇ ಬಿಸ್ನೆಸ್ ಮಾಡಿದ್ರೆ ಇನ್ನೂ ನಮಗೂ ಜಾಸ್ತಿ ಬಜೆಟ್ ಸಿಗುತ್ತೆ. ಎಕ್ಸಾಂಪಲ್ KGF ಆಗಿರ್ಬೋದು, ಕಾಂತಾರ ಆಗ್ಬೋದು. ಇವಾಗ ಆ ಬಜೆಟಿಂದ ಕೊಟ್ಟಿರೋದಕ್ಕೆ ಅವರು ಇನ್ನೂ ದೊಡ್ಡದಾಗಿ ರಿಚ್ ಆಗಿ ಮಾಡಿ ತೋರಿಸಿದ್ರು ಏನು ಅನ್ನೋದನ್ನು. ಆ ಥರ ಅಷ್ಟು ಬಿಟ್ಟರೆ ಬೇರೆ ಥರದ ಡಿಫ್ರೆನ್ಸ್ ಅನ್ನೋದು ಏನೂ ಇಲ್ಲ ಹೇಳ್ಬೇಕಂತ. ಸೂಪರ್ ಸರ್. ರಕ್ಕಸಪುರದಲ್ಲೂ ಟೈಟಲ್ ರಕ್ಕಸಪುರ ಯಾಕೆ ಸರ್? ಅಂದರೆ ಕತೆ ಇದು ಯಾರು ಆಯ್ಕೆ, ಇದು ರಕ್ಕಸಪುರದಳು ಅಂತ ಇಡೋಣ ಈ ಟೈಟಲ್ನ ಅಂತ ಯಾರು ಡೈರೆಕ್ಟರ್ ಬರ್ಕೊಂಬಂದಂಥದ್ದು ಅದು. ಇದು ಒಂದು ಆ್ಯಕ್ಚುಲಿ ಫಸ್ಟ್ ಬೇರೆ ಒಂದು ಊರ ಹೆಸರು ಬರ್ಕೊಂಡು, ಯಾಕೆ ಚೆನ್ನಾಗಿಲ್ಲ ಅಂತ ಅಂದಾಗ ಅವಾಗಲೇ ಅವನು ಒಂದು ಇದು ಟೆಂಟೇಟಿವ್ಲಿ ಒಂದು ನೇಮ್ ಬೇಕು ಅಂತ ಅಂದ್ಬಿಟ್ಟು ಒಂದು ನೇಮ್ ಬರ್ಕೊಂಡು ವರ್ಕ್ ಮಾಡಿದ್ದು. ಅದು ಹೋಗ್ತಾ ನಾವೆಲ್ಲ ಮಾತಾಡ್ತಾ ಅದೇ ಒಂದು ಒಳ್ಳೆ ನೇಮ್ ಆಗೋಯ್ತು. ಬಟ್ ಇದಕ್ಕೆಲ್ಲ ಮೂಲ ಕಾರಣಕರ್ತರು ಈ ಥರ ಒಂಥರ ವೆರೈಟಿ ಆದಂಥ ನೇಮ್ಗಳು ಇಡೋಂಥದ್ದೆಲ್ಲ ಇವಾಗ ಉಗ್ರಂ ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ಪ್ರತಿ ಒಂದೊಂದಕ್ಕೂ ಒಂದು ಬೇರೆ ಬೇರೆ ರೀತಿಯಲ್ಲಿ ಒಂದು ಹೆಸರಿತ್ತು. ಅದು ಒಂದು ಸಕ್ಸಸ್ನ ತಲೆಲಿಟ್ಕೊಂಡು ಓಕೆ ಇದು ಒಂಥರ ವೆರೈಟಿಯಾಗಿ ಕೇಳಿಸುತ್ತೆ ಒಂದು ಊರಿನ ಹೆಸರು ಅಂತ ಅಂದ್ಕೊಂಡು, ಆಮೇಲೆ ನಮ್ಮ ಕಥೆಯಲ್ಲೂ ಒಂದು ರಕ್ಕಸ ಅನ್ನೋದು ಒಂದು ಇದೆಯಲ್ಲ, ರಕ್ತಗಳದೆಲ್ಲ ಅದೆಲ್ಲ ಒಂದು ಎಲ್ಲೋ ಬೇರೆ ರೀತಿ ಕೊಡುತ್ತೆ ಅಂದ್ಕೊಂಡು
ಓಕೆ ಅಂತ ಫಿಕ್ಸ್ ಆದ್ವಿ ನಾವು. ಓಕೆ, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಸರ್? ಎಷ್ಟು ಹಾಡುಗಳಿದ್ವಿ, ಎಷ್ಟು ಫೈಟ್ಗಳಿದ್ವಿ, ಇದ್ರ ಬಗ್ಗೆ ಮಾತಾಡೋದಾದ್ರೆ? ನಾವು ಶೂಟ್ ಮಾಡಿರೋದು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದೀವಿ, ಆಮೇಲೆ ಮಳವಳ್ಳಿ ಅಕ್ಕಪಕ್ಕ ಸಿಟಿಗಳಲ್ಲಿ ಶೂಟ್ ಮಾಡಿದ್ದೀವಿ, ತಿರ್ಗಿ ಅದಾದಮೇಲೆ ಮೈಸೂರು ಸುತ್ತಮುತ್ತ ಶೂಟ್ ಮಾಡಿದ್ದೀವಿ. ಸಿನಿಮಾದಲ್ಲಿ ಒಟ್ಟು 5 ಹಾಡಿದೆ. ಬಟ್ ಎಲ್ಲ ಪ್ರೇಮ್ ಸರ್ ಒಂದು ಸಂಯೋಜನೆ ಮಾಡಿದಂಥ ಸಂಗೀತ ಇವೆಲ್ಲ. ಅರ್ಜುನ್ ಜನ್ಯ ಅವರು ಅದ್ಭುತವಾಗಿ ಅದಕ್ಕೆ ಇದು ಮಾಡಿಕೊಟ್ಟಿದ್ದಾರೆ. ಪ್ರೇಮ್ ಅವರೇ ಎಲ್ಲ ಲಿರಿಕ್ ಬರೆದಿರೋದು. ಅದಾದಮೇಲೆ ಪ್ರೇಮ್ ಅವರು ಒಂದು ಸಾಂಗ್ ಆಡಿದ್ದಾರೆ, ಮಾದೇಶ್ವರನ ಮೇಲೆ ಒಂದು ಸಾಂಗ್ ಆಡಿದ್ದಾರೆ, ತುಂಬ ಚೆನ್ನಾಗಿದೆ ಅದು. ಫೈಟ್ಸ್ ಬಂದು ನಿಮ್ದಂದಾಗ 100%. ಇದರಲ್ಲಿ ಒಟ್ಟು 3 ಆ್ಯಕ್ಷನ್ ಸೀನ್ ಇದೆ. 3 ಆ್ಯಕ್ಷನ್ ಸೀನ್ ಇದೆ. ಅದರಲ್ಲಿ ಒಂದು ಆ್ಯಕ್ಷನ್ ಬಂದು ತುಂಬ ಬೇರೆ ಲೆವೆಲ್ಗೆ ಒಂದು ಆ್ಯಕ್ಷನ್ ಮಾಡಿದ್ವಿ. ನಮ್ಮ ಸಿನಿಮಾ ಅಂತ ಅಂದಾಗ ಎಲ್ಲರೂ ಅನ್ಕೊಬೋದು ಏನೋ ಕಾಂಪ್ರಮೈಸ್ ಆಗ್ಬಿಟ್ಟ ಅಂತ. ಎಲ್ಲೂ ಕಾಂಪ್ರಮೈಸ್ ಆಗಿದ್ರೆ ಇನ್ನೂ ಎಕ್ಸ್ಟ್ರಾ ಒಂದು ದಿವಸ ನೀವು ನಂತರ ಬಿಡ್ತಾರೆ ಗೊತ್ತಿಲ್ಲ, ಹಂಗೂ ನಾವು ಕ್ಲೈಮ್ಯಾಕ್ಸ್ ಶೂಟಿಂಗ್ ಮುಗಿದೋಗಿದೆ, ಎಲ್ಲ ಆಗೋಗಿದೆ, ಎಲ್ಲ ಹೊಟ್ಟೋದ್ವಿ, ಎಲ್ಲ ಆಗೋಯ್ತು. ಎಡಿಟ್ ಮಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ದಿರ ಮತ್ತೆ 2 ದಿವಸ ಮತ್ತೆ ಅದೇ ಜಾಗದಲ್ಲಿ ಸೆಟ್ ಹಾಕಿ ಮತ್ತೆ ಶೂಟ್ ಮಾಡಿದ್ವಿ. ಇನ್ನೂ ಬೇಕು, ಏನೋ ಒಂದು ಬೇಕು ಮತ್ತೆ ಮಾಡಿದ್ರೆ ಸೆಟ್ ಹಾಕಿದ್ರೆ ಏನು ಮಾಡೋಕ್ಕಲ್ಲ. ಸಿನಿಮಾ ಇವಾಗ ನಾನು ನೋಡಿದ್ರೆ ನನಗೆ ತೃಪ್ತಿ ಕೊಡಲಿಲ್ಲ ಅಂತಂದರೆ ಇನ್ನು ಜನಗಳಿಗೆ ಏನಂತ ನಾವು ಆನ್ಸರ್ ಕೊಡೋಕ್ಕಾಗುತ್ತೆ. ಅದರಿಂದ ಆ ರೀತಿ ಮಾಡಿದ್ವಿ. ಆಮೇಲೆ ಎಲ್ಲೋ ಒಂದು ಕಡೆ ಒಂದು ಜೀಪ್ ಬೇಕಾಗಿತ್ತು, ಜೀಪ್ ಚೆನ್ನಾಗಿರಲ್ಲ, ಇನ್ನು ಹಳೆ ಕಾಲಕ್ಕೆ ಹೋಗ್ಬಿಡ್ತೀವಿ. ದೊಡ್ಡದೊಂದು ವ್ಯಾನೇ ಅಂದ್ಕೊಂಡು ವ್ಯಾನ್ ಒಳಗಡೆ ಒಂದು ಆ್ಯಕ್ಷನ್ ಇಟ್ವಿ. ಆ ವ್ಯಾನ್ನ ಬ್ಲೀಡ್ಸಿ, ಆ ವ್ಯಾನ್ನ ಸ್ಕ್ರಾಪ್ ಮಾಡಿ, ಆದರೆ ಅದೇ ಹೇಳ್ತಾರಲ್ಲಮ್ಮ, ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಸಿನಿಮಾಗೆ ಏನು ಬೇಕು ಅದನ್ನು ನಾವು ಹಾಕಿದ್ವಿ. ಸೂಪರ್. ಬಟ್ ಪ್ರತಿಯೊಂದು ಆ್ಯಕ್ಷನ್ಲೂ 4 ಕ್ಯಾಮ್ರಾಸ್ ಯೂಸ್ ಮಾಡಿದ್ವಿ ನಾವು. ಎಲ್ಲೂ ಕಾಂಪ್ರಮೈಸ್ ಇಲ್ಲ. ನಮ್ಮ ವಿಲಿಯಂ ಡೇವಿಡ್ ನಿಮಗೆ ಗೊತ್ತಿರಬೇಕು, ಹೌದು, ಅವ್ರದ್ದು ಹೆಂಗಿರುತ್ತೆ ಲೈಟಿಂಗ್ಸ್ಗಳೆಲ್ಲ ಅಂತ ನಾನೇನು ಹೇಳೋದೇ ಬೇಕಾಗಿಲ್ಲ. ತುಂಬ ಅದ್ಭುತವಾಗಿ ಒಂದು ಲೈಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಿಸ್ಟರಿ ಕ್ರಿಯೇಟ್ ಮಾಡಲೇಬೇಕು ಸರ್, ಮಾಡುತ್ತೆ ಅಂತ ನನಗೆ ಅನಿಸ್ತಾ ಇದೆ ಸರ್. ಸರ್ ದೇವ್ರಿಗೆ ಸೇರಿರೋದಮ್ಮ ಅಷ್ಟೇ, ಎಲ್ಲ ಕೆಲಸ ಮಾಡಿದ್ದೀವಿ. ಸೂಪರ್. ಕೊಡೋದು ಬಿಡೋದು ಅವ್ರಿಗೆ ಸೇರಿರೋದು. ಅದು ಹಿಸ್ಟ್ರಿ ಕೊಡುತ್ತೋ, ಇಲ್ಲ ಸಕ್ಸಸ್ ಕೊಡುತ್ತೋ, ಇಲ್ಲ ನಾರ್ಮಲ್ ಕೊಡುತ್ತೋ, ಇಲ್ಲ ಏನು ಇಲ್ಲದೆ ಬಿಡುತ್ತೋ, ಎಲ್ಲದಕ್ಕೂ ಭಗವಂತನ ಪಾದಕ್ಕೆ ಬಿಟ್ಟಿರೋದು. ಸೂಪರ್ ಸರ್. ಅಂಬರೀಷ್ ಸರ್ ನಿಮ್ಮ ಜೀವನದಲ್ಲಿ ತುಂಬಾ ಸ್ಪೆಷಲ್, ತುಂಬಾ ಪ್ರೀತಿ ಮಾಡ್ತೀರಾ ಅವ್ರನ್ನು ಕೂಡ. ಅವ್ರನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ, ಅವ್ರ ಜೊತೆ ಇದ್ದಂತ ನಿಮ್ಮ ಒಡನಾಟದ ಬಗ್ಗೆ ಮಾತಾಡೋದಾದ್ರೆ ಏನ್ ಮಾತಾಡಕ್ಕೆ ಇಷ್ಟ? ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಅವರು ನನಗೊಂಥರ 2ನೇ ಒಂದು ಜನ್ಮ ಕೊಟ್ಟಂಥ ಒಂದು ಗಾಡ್ ಫಾದರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಪ್ರೀತಿಯ ಸರ್, ನಮಗೆ ಅಣ್ಣ ಅಂತ ಹೇಳ್ತೀವಿ ನಾವು. ನಿಜವಾಗ್ಲೂ ಅವ್ರನ್ನ ನಾವು ಇವತ್ತಿಗೂ ನಾವು ಕಳ್ಕೊಂಡಿದ್ದೀವ ಅಂತ ಒಂದು ಫೀಲ್ ಆಗಲ್ಲ. ಎಲ್ಲೇ ಇದ್ರೂ ಹಂಗೆ ಅನ್ಕೋತೀವಿ. ಅಭಿಷೇಕ್ ಸಿಕ್ಕಿದಾಗಲೂ ರೇಗಿಸ್ತಾ ಇರ್ತೀವಿ, ಅಭಿ ಹತ್ರ ಮಾತಾಡ್ಬೇಕಾದ್ರೆ ಅದೇ ರೀತಿ ಇರ್ತದೆ. ನಿಜವಾಗ್ಲೂ ಅವ್ರನ್ನ ನಾವು ಇವತ್ತಿಗೂ ಹೇಳ್ತೀನಲ್ಲ, ನಾನು ಅಪ್ಪು ಆಗಿರಲಿ, ಅಂಬಿ ಅಣ್ಣ ಆಗಿರಲಿ, ನಾವೆಲ್ಲರೂ ಹೋಗಿದ್ದಾರೆ ಅಂತ ಅನ್ಕೊಳ್ಳಲ್ಲ. ಇವಾಗಲೂ ನನ್ನ ಮೊಬೈಲಲ್ಲಿ ಅಪ್ಪು ಅವ್ರದ್ದು ಮೆಸೇಜ್ಗಳೆಲ್ಲ ಹಂಗೆ ಇದೆ, ಅವ್ರದ್ದು ವಾಯ್ಸ್ ರೆಕಾರ್ಡೆಲ್ಲ ಹಾಗೆ ಇದೆ. ಅದೆಲ್ಲ ಆ ಒಂದು ನೆನಪುಗಳಲ್ಲೇ ನಾನು ಇದ್ದೀನಿ ಹೊರತು ಯಾವುದೇ ಕಾರಣಕ್ಕೂ ಅವ್ರು ಇಲ್ಲ ಅನ್ನೋದೆಲ್ಲ ನಾನು ಹೋಗಲ್ಲ. ಇವತ್ತಿಗೂ ನಾನು ಯಾರೋ ಅಪ್ಪು ಅವ್ರ ಸಮಾಧಿ ಹತ್ರ ಹೋಗಲ್ಲ ನಾನು, ಅಥವಾ ಅಂಬರೀಷ್ ಹೋಗಲ್ಲ. ಯಾಕಂದರೆ ಹೋದರೆ ಒಂದು ಫೀಲ್ ಆಗ್ಬಿಡ್ತೀನಿ. ನನ್ನ ನೆನಪಲ್ಲಿದ್ದಾರೆ, ನನ್ನ ಮೈಂಡಲ್ಲಿದ್ದಾರೆ. ನನಗೆಲ್ಲೂ ಹೋಗಿಲ್ಲ, ಅವ್ರು ನನ್ನ ಅಕ್ಕಪಕ್ಕ ಸುತ್ತ ಎಲ್ಲೋ ಇದ್ದಾರೆ ಅನ್ನೋದು ಒಂದು ಫೀಲ್ ಆಗಿದೆ. ಓಕೆ, 2001ರಿಂದನೇ ಐ ಥಿಂಕ್ ಅಲ್ಲಿಂದ ಇಲ್ಲಿವರೆಗೆ ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ. ನೀವು ಅಂದುಕೊಂಡಂಥ ಇಂಡಸ್ಟ್ರಿ ಹೇಗಿದೆ, ಈಗ ಕಾಣಸಿಗುತ್ತಿರುವಂಥ ಇಂಡಸ್ಟ್ರಿ ಹೇಗಿದೆ ಅಂತ ಹೇಳಿ? ನಾನು ನೋಡಿದಂಥ ಇಂಡಸ್ಟ್ರಿಯಲ್ಲಿ ಅವಾಗ ಬಿಗಿನಿಂಗಲ್ಲಿ ಒಂದು ರೇಂಜಲ್ಲಿ ತುಂಬ ಅದ್ಭುತವಾಗಿತ್ತು. ತಿರ್ಗಿ ಅದಾದಮೇಲೆ ಸೆಂಟ್ರಲ್ ಒಂದಷ್ಟು ನಾವು ಕಳ್ಕೊಂಡ್ವಿ. ಇವಾಗ ಮತ್ತೆ ಈ KGF ಕಾಂತಾರ ಎಲ್ಲ ಬಂದಮೇಲೆ ಒಂದು ರೀತಿ ಆಗಿದೆ ಇಂಡಸ್ಟ್ರಿ. ಬಟ್ ಈಗೇನು ಅಂತಂದ್ರೆ ಡಿಜಿಟಲ್ ಬಂದ ಮೇಲೆ ಒಂದಷ್ಟು ಏನಾಗಿದೆ, ಡಿಸಿಪ್ಲಿನ್ ಅನ್ನೋದು ಮಿಸ್ ಆಗಿದೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಡಿಸಿಪ್ಲಿನಿಂದ ಕೆಲಸ ಮಾಡಿದ್ರೆ ಪಕ್ಕ ಎಲ್ಲೂ ಹೋಗಿಲ್ಲ, ಇಂಡಸ್ಟ್ರಿ ಇಲ್ಲೇ ಇದೆ. ಅದೇ ಡಿಸಿಪ್ಲಿನ್ ಅನ್ನೋದು ಪ್ರತಿಯೊಬ್ಬರಿಗೂ ಡಿಸಿಪ್ಲಿನ್ ಇಲ್ಲ, ಎಲ್ಲರೂ ಕೇರ್ಲೆಸ್ನೆಸ್ಸು. ಎಕ್ಸಾಂಪಲ್ ಇವಾಗ ನನ್ನೇ ಅಂದ್ಕೊಳ್ಳಿ, ಇವಾಗ ನನ್ನ ಯಾವುದೋ ಒಂದು ಕೆಲಸ ಇದೆ ಬರ್ರಿ ಅಂತಂತೀನಿ, ಬರ್ತೀನಿ, ಏನು ಹೇಳ್ತಾರೆ, ನಂದಲ್ವೇನ್ರಿ ಕೆಲಸ, ನಾನು ಮಾಡ್ತೀನಿ ಹೇಳ್ರಿ, ಏನು ಹೋಗ್ರಿ ನೀವಿಲ್ಲ ಅಂದ್ರೆ ಇನ್ನೊಬ್ಬ, ಆ ಥರ ಆಗ್ಬಿಟ್ಟಿದೆ ಜೀವನ ಇವಾಗ. ಅವತ್ತೊಂದು ದಿವಸ ನಾವು ಕೆಲಸಕ್ಕೆ ಮನೆಗಳ ಹತ್ರ ಹಿಂಗೆ ಕೈ ಕಟ್ಕೊಂಡು ನಿಂತಿದ್ದೀನಿ ನಾನು. ಎಷ್ಟೋ ಡೈರೆಕ್ಟ್ರ್ ಮನೆ ಮುಂದೆ ಹಿಂಗೆ ನಿಂತಿದ್ದೀನಿ ನಾನು, ಹೇಳಬೇಕು ಅಂತಾನೆ. ಅಟ್ಲೀಸ್ಟ್ ನಿಂತ್ಕೊಳ್ಳೋದು ಬೇಡ, ನಿನ್ನ ಟ್ಯಾಲೆಂಟ್ ಇದೆ ಅಂತಂದರೆ ಎಲ್ಲಿದ್ರೂ ಗುರುತಿಸಿ ಕರೆದೇ ಕರೀತಾರೆ. ಬಟ್ ಏನಂತಾರೆ, ಡಿಸಿಪ್ಲಿನ್ ಇರಬೇಕು ಅಷ್ಟೇ. ಆ ಡಿಸಿಪ್ಲಿನ್ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಈಗ ನೀವು ಗಮನಿಸ್ತಾ ಇದ್ದೀರಾ, ಇತ್ತೀಚೆಗೆ ನೀವು ಹೇಳ ಡಿಜಿಟಲ್ ಯುಗ, ಎಲ್ಲ ಮೊಬೈಲಲ್ಲೇ ಆಟ ಶುರುವಾಗಿದೆ. ಈಗ ಒಂದು ವರ್ಗ ಥಿಯೇಟ್ರಿಗೆ ಹೋಗ್ತಾರೆ, ಅಲ್ಲಿ ಅದು ಅವ್ರ ಅಭಿಪ್ರಾಯ, ಅವರು ಓದಿಲ್ಲ, ಅವರಿಗೆ ಗೊತ್ತಿಲ್ಲ ವಿಮರ್ಶೆ ಹೇಗೆ ಮಾಡೋದು ಅನ್ನೋದು ಕೂಡ ಗೊತ್ತಿರಲ್ಲ. ಏನೋ ಕಿರ್ಚಬೇಕು ಅರ್ಚಬೇಕು ಅನ್ನೋ ಥರ ಕಿರ್ಚ್ತಾ ಇರ್ತಾರೆ. ಅದನ್ನೆಲ್ಲ ಕಂಡಾಗ ನಿಮಗೆ ಈಗ ನಿರ್ಮಾಪಕರು ಕೂಡ ಆಗಿದ್ದೀರಾ, ಹೇಗೆ ಅನಿಸುತ್ತೆ ಸರ್? ಯಾಕಂದರೆ ನಾನು ನೋಡೋ ವೇನೇ ಬೇರೆ ಇರುತ್ತೆ ಸಿನಿಮಾ, ನೀವು ನೋಡೋ ವೇನೇ ಇರುತ್ತೆ. ನನಗೆ ಇಷ್ಟ ಆಗ್ಬೋದು, ನಿಮಗೆ ಕಷ್ಟ ಆಗ್ಬೋದು. ಇವ್ರು ಯಾರೋ ನಿಂತ್ಕೊಂಡು ಅದು ಕೆಟ್ಟದಾಗಿದೆ ಗುರು ಅನ್ನೋ ಥರ
ತರ ಹೇಳೋದು. ಈಗ ಎಷ್ಟು ನೀವೇ ನೋಡಿದ್ರಿ ಎಷ್ಟು ಜನರ ಶ್ರಮ ಇರುತ್ತೆ ಸರ್, ಎಷ್ಟು ಜನರಿಗೆ ಅದರಲ್ಲಿ ಫ್ಯಾಮಿಲಿ ನಡೀತಾ ಇರುತ್ತೆ. ಈ ತರದ ಈ ವಿಮರ್ಶೆಗಳನ್ನ ಮಾಡೋದ್ರೆ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರಾ, ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಹೇಳೋದೇನಂದ್ರಮ್ಮ, ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆಗಲಿಲ್ವಾ, ಇಷ್ಟ ಇಲ್ಲ ಸೈಲೆಂಟ್ ಆಗಿ ನೋಡಿ. ಯಾಕಂದ್ರೆ ಒಬ್ಬರು ಇವಾಗ ನನಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ನಂಗೆ ಮುದ್ದೆ ಇಷ್ಟ, ನಿಮ್ಗೆ ರೈಸ್ ಇಷ್ಟ ಆಗ್ಬೋದು. ಅಫ್ಕೋರ್ಸ್ ಹೆಣ್ಮಕ್ಳೆಲ್ಲ ಜಾಸ್ತಿ ರೈಸು ಅದು ಇದು ರೋಟಿ ಆ ಥರದ್ದೇನು ತಿಂತಾರೆ ಅಂತ. ಬಟ್ ನೀವು ಮುದ್ದೆನೇ ತಿನ್ನಬೇಕು ಅನ್ನೋದೇನಿಲ್ವಲ್ಲ ಅಲ್ವಾ? ನನಗೆ ಇಷ್ಟ ಆಯಿತು, ನನಗೆ ಇಷ್ಟ ಆಯಿತು, ಇಷ್ಟ ಆಗಲಿಲ್ಲ, ಇಷ್ಟ ಆಗಲಿಲ್ಲ. ಅದು ಬಿಟ್ಬಿಟ್ಟು ಅದ್ರ ಬಗ್ಗೆ ಒಂದು ಕೆಟ್ಟದ ಕಾಮೆಂಟ್ಗಳು ಹಾಕೊಂಡು ಅದೆಲ್ಲ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಇಷ್ಟ ಇಲ್ಲಮ್ಮ, ನನಗೆ ಇಷ್ಟ ಇಲ್ಲ, ಸಿಂಪಲಾಗಿ ಒಂದು ಹಾಕ್ಕೊಂಡು ಏನೋ ಒಂದು ಮೇಂಟೈನ್ ಮಾಡಿದ್ರೆ ಸರಿ. ಕೆಟ್ಟದಾಗ ಮಾತಾಡೋದು ಅದು ಇದೆಲ್ಲ ತುಂಬ ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಅದರಿಂದ ಹೇಳಿದ್ನಲ್ಲಮ್ಮ, ನಾನು ಇವಾಗ ಇಷ್ಟು ಜನ ಕೆಲಸ ಮಾಡಿರ್ತಾರಲ್ಲ, ಇವಾಗ ಸುದೀಪ್ ಸರ್ದು ಒಂದು ಸಿನಿಮಾ ಅನ್ಕೊಳ್ಳಿ, ಮಾರ್ಕ್ ಸಿನಿಮಾ ಒಂದು ಸಿನಿಮಾ ನಿಮ್ಗೆ ಅನಿಸ್ಬೋದು ಓಕೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ 2 ನಿಮಿಷದಲ್ಲಿ ನೀವು ತೊಗೊಂಡು ಟೈಪ್ ಮಾಡಾಕ್ಬಿಡ್ತೀವಿ. ಬಟ್ ಆ ಒಂದು ಸುದೀಪ್ ಸರ್ ಸಿನಿಮಾ ನಂಬಿಕೊಂಡು ನಾನೇ ಒಂದು ಆ್ಯಕ್ಷನ್ ಮಾಡಿದ್ದೀನಿ, ಯಾವುದು ಕಾಳಿದೊಂದು ಆ್ಯಕ್ಷನ್. ಎಷ್ಟು ಜನ ಇರ್ಬೋದಮ್ಮ ನಿಮ್ಮ ಜನರಲ್ಲಾಗಿ, ಎಷ್ಟು ಜನ ಇರ್ಬೋದು ಅಲ್ವರ? ಜೂನಿಯರ್ಸ್ ಎಲ್ಲ ಸೇರಿ 1000 ಜನ ಅಲ್ಲಿದ್ದಾರೆ ಅಂತಂದ್ರೆ 1000 ಜನ ನಂಬ್ಕೊಂಡು ಎಷ್ಟು ಜನ ಫ್ಯಾಮಿಲಿ ಇರುತ್ತಮ್ಮ? ಒಬ್ಬೊಬ್ರು ಕಂಪೇರ್ ಮಾಡೋ 2000 ಜನ ಆಯ್ತು. 2000 ಜನಕ್ಕೆ ಆ ಒಂದು ವ್ಯಕ್ತಿ ನಿಂತ್ಕೊಂಡು ಅವ್ರ ಮುಖಾಂತರ ಇಷ್ಟು ಜನಕ್ಕೆ ಕೆಲಸ ಸಿಕ್ಕಿ ಅನ್ನ ಸಿಗ್ತಾ ಇದೆ ಅಂದರೆ ನೀವು ಸುಮ್ಮನೆ 2 ನಿಮಿಷಕ್ಕೆ ಏನೋ ಒಂದು ಕೆಟ್ಟದಾಗ ಆಗ್ತದೆ. ನೀವು ಅದನ್ನು ಯೋಚನೆ ಮಾಡಿ ದಯವಿಟ್ಟು. ಓಕೆ ನಿಮ್ಮ ಕೈಲಿ ಆಯ್ತಾ, ಒಂದು ಓಕೆ ಚೆನ್ನಾಗಿದೆ, ಓಕೆ ಏನೇನೋ ತಿದ್ಕೊಳ್ಳಿ, ಏನೋ ಒಂದು ತಪ್ಪು ಮಾಡಿದ್ವಿ, ಇನ್ನೊಂದು ಏನೋ ಚೇಂಜ್ ಮಾಡ್ಕೊಳ್ಳಿ, ಒಂದು ಹೆಲ್ದಿ ಮೆಸೇಜ್ ಹಾಕಿದ್ರೆ ತಪ್ಪೇನಿಲ್ಲ. ಬಟ್ ತುಂಬ ತೀರಾ ಓವರಾಗಿ ಮಾಡೋದು, ಆಮೇಲೆ ಕೆಲವೊಂದು ಪೈರಸಿ ಇದು ಮಾಡೋದು ಅದೆಲ್ಲ ತಪ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಈಗ ನೆಕ್ಸ್ಟ್ ಯಾರು ಕೊಡ್ತಾರಮ್ಮ? ಇವಾಗ ಯಾವುದೇ ಒಂದು, ಇವಾಗ ನಾನು ಒಂದೇ ಒಂದು ಹೇಳ್ಬೇಕು, ಇವಾಗ ಯಾವುದೇ ಒಂದು ರಾಜಕೀಯ ವ್ಯಕ್ತಿ ಆಗಿರ್ಬೋದು, MLA ಆಗಿರ್ಬೋದು, ಒಂದು ಫಂಕ್ಷನ್ ಮಾಡ್ಬೋದು, ಅದು ಮಾಡ್ಬೋದು, ಒಂದು ದಿವಸಕ್ಕೆ ಮಾಡ್ಬೋದು. ಬಟ್ ಆ ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲೇ ಮಿನಿಮಮ್ ನಾವು 7 ಡೇಸ್ ಮಾಡಿದ್ವಿ. 7 ಡೇಸ್ 2000 ಜನಕ್ಕೆ ಊಟ ಅಂತಂದಾಗ ಲೆಕ್ಕ ಹಾಕೊಳ್ಳಿ. ಊಟದ ಜೊತೆಗೆ ಅವ್ರ ಕಾಸು, ಆ ಸಂಸ್ಥೆನೂ ನಿಂತ್ಕೊಂಡು ಆ ಸ್ಟಾರು ನಿಂತ್ಕೊಂಡ್ರೆ ತಾನೇ ಇಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಬಟ್ ಅದನ್ನ ಯಾರು ಥಿಂಕ್ ಮಾಡ್ತಾ ಇಲ್ಲ, ನಮಗೆ ನಾವೇ ಹಳ್ಳ ತೊಡ್ಕೊತಾ ಇದೀವಿ ಅಷ್ಟೇ. ಖಂಡಿತ ಸರ್. ಫ್ರೇಮು, ಈ ಫ್ರೇಮು ಐ ಥಿಂಕ್ ನಿಮ್ಗೆ ಇಷ್ಟ ಆಗಿರೋ ಫ್ರೇಮ್ಗಳನ್ನ ಇಲ್ಲಿ ಹಾಕ್ಸಿರ್ತೀರ ಅಂತ ಅನಿಸುತ್ತೆ. ಇದ್ರಲ್ಲಿ ನಿಮ್ಗೆ ತುಂಬ ಇಷ್ಟ ಯಾವುದು ಸರ್? ಅದು ಮೊದಲನೇದು, ಇದು ಕೊನೆಯದು. ಡಾಕ್ಟರೇಟ್ ಬಂದಿರೋದು. ಆಟೋ ಡ್ರೈವರ್ ಹಂಗಿದ್ರಿ, ಡಾಕ್ಟರೇಟ್ ಬಂದಿರೋದು. ಸೂಪರ್ ಸರ್. ಅದು ಬಿಟ್ರೆ ಆಸ್ ಇಟ್ ಇಸ್ ಇಲ್ಲೊಂದಿದೆ ಫ್ರೇಮು, ಅಲ್ಲೊಂದು ಅಣ್ಣವ್ರದ್ದು ಒಂದಿದೆ. ಓಕೆ ಸರ್. ಸಲ್ಮಾನ್ ಖಾನ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ ಅನುಭವ ಹೆಂಗಿತ್ತು ಸರ್? ಅದ್ರ ಬಗ್ಗೆ ಮಾತಾಡೋದಾದ್ರೆ ಅದೇ ಹೇಳಿದ್ನಲ್ಲಮ್ಮ, ಇವಾಗ ಅಣ್ಣವ್ರ ಜೊತೆ ಅಲ್ಲ ಸರ್, ಅವರು ನೋಡಿ ಈಗ ಅವ್ರು ನಮ್ಮನ್ನ ಇಲ್ಲಿಂದ ಹೋಗಿರ್ತೀವಲ್ಲ ಸ್ಯಾಂಡಲ್ವುಡ್, ಅವ್ರು ನಮ್ಮನ್ನ ಹೆಂಗ್ ಸ್ವೀಕರಿಸ್ತಾರೆ ಸರ್? ಈಗ ನೀವು ಹೋದಂತ ಸಂದರ್ಭದಲ್ಲಿ ನಮ್ಗೆ ಅವ್ರು ಫೈಟ್ ಮಾಸ್ಟರು, ಈಗ ಆ ಥರ ಬಂದಾಗ ಅವ್ರು ಹೇಗೆ ಸ್ವೀಕಾರ ಮಾಡ್ತಾರೆ? ಇವಾಗ ಹೇಳ್ತೀನಲ್ಲಮ್ಮ, ಶಾರುಖ್ ಖಾನ್ ಆಗಲಿ ಸಲ್ಮಾನ್ ಖಾನ್ ಆಗಲಿ ರವಿ ರವಿನಾ ಅಂತ ಹೇಳಲ್ಲಮ್ಮ, ರವಿ ಸರ್ ಅಂತಾನೆ ಮಾತಾಡ್ತಾರೆ. ನಾನು ಅವ್ರ ಸಿನಿಮಾ ನೋಡ್ಕೊಂಡು ಬೆಳೆದವ, ನಾನು ಆ್ಯಕ್ಚುಲಿ ಹೇಳ್ಬೇಕು ಇಬ್ರು ನನ್ನನ್ನು ಸರ್ ಅಂದ್ಬಿಟ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರಲ್ಲ, ನಿಜವಾಗ್ಲೂ ಅದಕ್ಕೆ ನಾನು ಬೆಲೆ ಕಟ್ಟಕ್ಕಾಗಲ್ಲ. ಈಗ ನಮ್ಮ ಅಲ್ಲು ಅರ್ಜುನ್ ಇರ್ಬೋದು, ಇವನ್ ಅಲ್ಲೊಂದು ಫೋಟೋ ಇದೆಯಲ್ಲ ನಿಂತ್ಕೊಂಡು, ಅದು ನಾವು ಮಾತಾಡ್ತಾ ಇರೋದು ಓನ್ಲಿ ಫಾರ್ ಅಪ್ಪು ಸರ್ ಬಗ್ಗೆನೇ ಮಾತಾಡ್ತಾರೆ. ಬೇರೆ ಏನೂ ಅಲ್ಲ. ಹೇಗಿದ್ದಾರೆ ಅಪ್ಪು ಅವರು, ಹೆಂಗೆ, ಅವ್ರಿಗಿಂತ ನಾನು ಬೆಸ್ಟ್ ಫೈಟ್ ಮಾಡ್ಬೋದಾ, ಮಾಡ್ತೀನ ನಾನು, ಕೇಳ್ತಾರಂತ ಕ್ವಶನ್. ಅದು ಅವತ್ತಿನ ಸಹ ಕೇಳಿದಂಥ ಕ್ವಶನ್. ಆ ರೀತಿ ಕೆಲವೊಂದಷ್ಟು ಜನ ನಮ್ಮ ಇಂಡಸ್ಟ್ರಿ ಮೇಲೆ ತುಂಬ ಪ್ರೀತಿ ಇದೆ. ಬಟ್ ಆದರೆ ಇಂಡಸ್ಟ್ರಿಯಲ್ಲಿ ಇಷ್ಟು ಜನ ಟೆಕ್ನಿಷಿಯನ್ಸ್ ಇದ್ದಾರೆ ಅನ್ನೋದು ಇನ್ನೂ ಅವ್ರಿಗೆ ಇಲ್ಲ. ಬಟ್ ನಾವು ಕೆಲಸ ಮಾಡಿದ್ಮೇಲೆ ಎಷ್ಟೋ ಸರಿ ಕೇಳಿದ್ರು, ನೀವು ಹೌದಾ ಅಂತ ಕೇಳಿದ್ರು. ಹೌದು ಸರ್, ನಾನು ಬಂದಿರೋದೇ ಕನ್ನಡ ಇಂಡಸ್ಟ್ರಿಯಿಂದ ಅಂತಂದ್ಬಿಟ್ಟು ನಾನು ಎಷ್ಟೋ ಸರಿ ನಾನು ಅದಕ್ಕೆ ರವಿ ವರ್ಮಾ ಫ್ರಮ್ ಬ್ಯಾಂಗ್ಳೂರ್ ಅಂತಲೇ ಕೆಲವು ಕಡೆ ಹೆಸರು ಹಾಕೋದು, ಕೆಲವು ಕಡೆ ಒಂದೊಂದ್ಸರಿ ಅವ್ರು ತೆಗೆದು ಬಿಡ್ತಾರೆ. ಆ ಥರ ಮೇಂಟೈನ್ ಮಾಡ್ಬೋದು. ಬಟ್ ಯಾವುದೇ ಸ್ಟಾರ್ಗಳಿಗೆ ಕೆಲಸ ಮಾಡೋದು, ಇವಾಗ ಅಲ್ಲೊಂದು ನೋಡಿರ್ಬೋದು ನೀವು, ಬಾಪ್ ಅಂತ ಎಲ್ಲ 4 ಜನ ಲೆಜೆಂಡ್ಸ್ ಇದ್ದಾರೆ. ಸನ್ನಿ ಡ್ಯಾಲ್, ಜಾಕಿ ಶ್ರಾಫ್, ಮಿಥುನ್ ಚಕ್ರವರ್ತಿ, ಸಂಜಯ್ ದತ್. ಬಾಪ್ ಅಂತ ಒಂದು ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಆಗಬೇಕು ಈಗ. ಬಟ್ ಅಷ್ಟೂ ಜನಕ್ಕೂ ಒಂದೇ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ತೆಗಿಬೇಕಂತಂದರೆ ನಮ್ಮನ್ನು ಕರೀತಾರೆ ಅಂತಂದರೆ ಅಷ್ಟು ಜನ ಮೈಂಟೈನ್ ಮಾಡೋವಂಥ ಒಂದು ಕೇಪಬಿಲಿಟಿ ಇರೋದಕ್ಕೆ ನಮ್ಮನ್ನು ಕರೀತಾರೆ. ಅಲ್ಲಿ ಗಂಟ ನಮ್ಮನ್ನು ಕಳಿಸಿರೋಂಥ ನನ್ನ ಕನ್ನಡ ಇಂಡಸ್ಟ್ರಿಗೆ ನಾನು ನಿಜವಾಗ್ಲೂ ಚಿರಋಣಿ ಅಂತ. ಹೆಂಗೆ ಸರ್ ಇಷ್ಟೆಲ್ಲ ಸಾಧ್ಯ ನೋಡಿ, ನಾವು ಏನೋ ಸಣ್ಣದಾಗಿ ಮಾಡ್ರೆ ಏನೋ ಹತ್ರ ಓಡಾಡ್ತಿರ್ತೀವಿ, ಇಷ್ಟು ಮಾಡ್ಬಿಟ್ಟು ನೀವು ಸಾಧ್ಯ ಸರ್? ಬಟ್ ನಾನು ಹೇಳ್ತಾ ಇಲ್ಲ ನಮ್ಮ, ಎವ್ರಿ ಡೇ ಐ ಆಮ್ ಸ್ಟೂಡೆಂಟ್, ನಾಟ್ ಫಾರ್ ಯಾವುದೇ ಥರದ ಲೆಕ್ಚರರ್ ಅಲ್ಲ, ನಾನು ಯಾವುದೇ ಇದು ಅಲ್ಲ. ಎವ್ರಿ ಡೇ ಐ ಆಮ್ ಸ್ಟೂಡೆಂಟ್. ತಯಾರಿ ಹೆಂಗಿರುತ್ತೆ ಸರ್? ಈಗ ನಾನು ಈಗ ದರ್ಶನ್ ಅವ್ರಿಗೆ ಮಾಡ್ದಂಗೆ ಸುದೀಪ್ ಅವ್ರಿಗೆ ಮಾಡೋಕ್ಕಾಗಲ್ಲ, ಸುದೀಪ್ ಅವ್ರಿಗೆ ಮಾಡ್ದಂಗೆ ಇನ್ನೊಬ್ರು ಸ್ಟಾರ್ಗೆ ಮಾಡೋಕ್ಕಾಗಲ್ಲ. ಅವಾಗ ನಿಮ್ಮ ತಯಾರಿ ಹೇಗಿರುತ್ತೆ? ನಾನು ಇಮೇಜ್ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ದರ್ಶನ್ ಸರ್ ಇಮೇಜಿಗೆ ಅವ್ರು ಮಾಡೋ ಸ್ಟೆಂಟ್ಸ್ ಹೇಗಿರಬೇಕು ಅನ್ನೋದು ಪ್ಲಾನ್ ಮಾಡ್ಕೊತೀನಿ. ಸುದೀಪ್ ಅವ್ರದ್ದು ಮಾಡಿದ್ರೆ ಅವ್ರ ಪರ್ಫಾರ್ಮೆನ್ಸ್ಗೆ ಆ್ಯಕ್ಷನ್ ಹೆಂಗಿರಬೇಕು ಅನ್ನೋದು ಪ್ಲಾನ್ ಮಾಡ್ಕೊತೀನಿ.
ಅಪ್ಪು ಸರ್ಗೆ ಬಂದು ಟೆಕ್ನಿಕಲಿ ಹೆಂಗೆ ಹೊಡಿಬೋದು, ಅಂದರೆ ಟ್ರಿಕ್ಸ್ ಮಾಡಿ ಹೆಂಗೆ ಐಟಮಲ್ಲಿ ಹೊಡಿಬೋದು ಅನ್ನೋದನ್ನು ಪ್ಲಾನ್ ಮಾಡ್ಕೊಂಡು, ಅಂದರೆ ಅವ್ರ ಪರ್ಫಾರ್ಮೆನ್ಸು, ಅವರ ಒಂದು ಲೈಫ್ ಜರ್ನಿ ಏನಿದೆ, ಅವ್ರು ಮಾಡ್ಕೊಂಬಂದಂಥ ಸಿನಿಮಾಗಳು ಏನಿದೆ, ಅವ್ರನ್ನ ಜನಗಳು ಯಾವ ರೀತಿ ಇಷ್ಟಪಡ್ತಾರೆ ಅದಷ್ಟು ನೋಡಿಕೊಂಡೇ ನಾನು ಫಾಲೋ ಅಪ್ ಮಾಡೋದು. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಇವಾಗ ಸನಿ ಡಿಯೋಲ್ ಮಾಡಬೇಕು ಅಂದರೆ ಒಂದು ಬೋರ್ವೆಲ್ ಕೀಳ್ತಾರೆ ಅವರು ಅಂತ ಅಂದರೆ, ಗದರ್ ಸಿನಿಮಾದಲ್ಲಿ ಬೋರ್ವೆಲ್ ಕೀಳ್ತಾರೆ ಅಂತಂದರೆ ನೆಕ್ಸ್ಟ್ ಅದೇ ಸಿನಿಮಾದಲ್ಲಿ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ತೀವಿ. ಆವಾಗಲೇ ನಾವು ಈ ತೋಪುದು ಚಕ್ರ ಎತ್ಕೊಂಡು ತಿರುಗಿಸೋದೊಂದು ಪ್ಲಾನ್ ಮಾಡ್ತೀವಿ, ಕಂಬನೇ ಕಿತ್ಕೊಂಡು ಎಳೆದೊಡೆಯೋದೊಂದು ಪ್ಲಾನ್ ಮಾಡ್ತೀವಿ. ಜನಗಳು ಎಂಜಾಯ್ ಮಾಡ್ತಾರೆ, ಅವ್ರು ಅದೇ ರೀತಿ ನೋಡೋಕೆ ಇಷ್ಟಪಡ್ತಾರೆ. ಅದನ್ನೇ ಹೋಗ್ಬಿಟ್ಟು ಬೇರೆ ಯಾರೋ ಒಬ್ರು ಮಾಡ್ದಂದ್ರೆ, ಇವಾಗ ಎಕ್ಸಾಂಪಲ್ ಶಾರುಖ್ ಖಾನ್ ಮಾಡ್ದಾನೆ ನಂಬಲ್ಲ, ಇಲ್ಲ ರಣಬೀರ್ ಕಪೂರ್ ಮಾಡಿದ್ರು ಅಂದರೆ ನಂಬಲ್ಲ ಜನಗಳು, ರಣಬೀರ್ ಸಿಂಗ್ ಮಾಡ್ದಾನೆ ನಂಬಲ್ಲ. ಅಂದರೆ ಅವ್ರಿಗದು ಒಂದು ಕರೆಕ್ಟ್ ಸೂಕ್ತ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಸಾಕಪ್ಪ ನನ್ಗೆ ಇದು ಬೇಡವೇ ಬೇಡ, ಎಲ್ಲ ಕೈ ಕಾಲೆಲ್ಲ ಮುರಿದು ಆ ಥರದ್ದು ಯಾವ್ದು ದೊಡ್ಡ ಇನ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಆಗಿದೆಯಾ ಅಂತ ಹೇಳಿ? ಇಲ್ಲ, ಇವತ್ತರೆಗೂ ಇಲ್ಲ. ನಾನು ಹೇಳಿದ್ನಲ್ಲಮ್ಮ, ಇವಾಗ ಹೇಳ್ತಾನೆ, ಎವ್ರಿ ಡೇ ನಾನು ಏನಾದರೂ ಒಂದು ಹೊಸದು ಕಲಿತಾನೇ ಇರ್ತೀನಿ. ಇವಾಗ ನಾನು ಸಿನಿಮಾ ಮಾಡಿರೋದು ಅಷ್ಟೇ, ನಾನು ಸ್ಟೂಡೆಂಟ್ ಆಗೋಗಿ ನಾನು ಸಿನಿಮಾ ಮಾಡಿರೋ ನನ್ನ ಪ್ರೊಡಕ್ಷನ್ ಹೌಸಲ್ಲಿ. ನಾನು ಪ್ರೊಡ್ಯೂಸರ್ ಅಂತ ಎಲ್ಲೂ ನೆನೆಸ್ಕೊಂಡಿಲ್ಲ, ಎಲ್ಲೂ ನಾನೊಂದು ಬೋರ್ಡು ಕೂಡ ಹಾಕಿರಲಿಲ್ಲ. ನಾರ್ಮಲ್ ಆಗಿ ಫೈಟ್ ಮಾಸ್ಟರ್ ಆಗಾದಾಗ ಹೆಂಗೆ ನಾನು ಊಟ ಮಾಡ್ತಾ ಇದ್ದೆ, ಹೆಂಗೆ ನಾನು ಕೆಲಸ ಮಾಡ್ತಾ ಇದ್ದೆ, ಅದನ್ನೇ ನಾನು ಮಾಡ್ತಾ ಇದ್ದೆ. ಸರ್ ಜವಾಬ್ದಾರಿ ಜಾಸ್ತಿ ಇರುತ್ತೆ ಸರ್ ನಿಮ್ಗೆ, ಯಾಕಂದರೆ ಅವ್ರಿಗೆ ಏನಾದ್ರು ಒಂದು ಹೇಳ್ಕೊಡೋ, ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅವ್ರ ಲೈಫೇ ನಿಂತೋಗೋ ಥರದಲ್ಲಿ ಇರುತ್ತೆ. ನೀವು ಎಷ್ಟು ಕಾನ್ಸಿಯಸ್ ಆಗಿರಬೇಕು, ಈಗ ಒಂದೇನೋ ಹೇಳ್ಕೊಡ್ತಿದ್ದೀನಿ ಅಂತಂದಾಗ ಹೆಂಗಿರುತ್ತೆ ಸರ್ ಆ ಕ್ಷಣ? ಈಗ ನಾವು ಇಲ್ಲೇನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಹಿಂದೆಗಡೆ ಏನೋ ಒಂದು ಬೇರೆ ನಡೀತಾ ಇರ್ತದೆ, ಅದನ್ನೆಲ್ಲ ನಾವು ಫೋಕಸ್ ಮಾಡ್ಕೊಂಡೇ ಕೆಲಸ ಮಾಡಬೇಕು. ಅವ್ರನ್ನೆಲ್ಲ ಅಲರ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಕೆಲವು ಟೈಮಲ್ಲಿ ಏನಂತಾರೆ, ರವಿವರ್ಮ ಕೋಪಿಷ್ಟ ಅಂತ ಅನ್ಕೊಂತಾರೆ. ಬಟ್ ಅವ್ರನ್ನ ಒಂದು ಅಲರ್ಟ್ ಇಲ್ದಿರೋದಕ್ಕೆ ಅವ್ರನ್ನ ಅಲರ್ಟ್ ಮಾಡೋಕ್ಕೋಸ್ಕರ ನಾನು ಕೂಗಾಡ್ತೀನಿ ಅನ್ನೋದು ಯಾರು ಯೋಚನೆ ಮಾಡಲ್ಲ. ಎಲ್ಲರೂ, ಯಾಕಂದರೆ ಅಷ್ಟು ಜನ ಕೇರ್ ಮಾಡಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಸಣ್ಣದು ಮಿಸ್ ಇದಾಗ್ಬೋದು. ಒಬ್ಬ ರೋಪ್ ಎಳ್ಳೋದು ಮಿಸ್ ಆಗ್ಬೋದು, ಒಬ್ಬ ಬೆಡ್ ತಳ್ಳೋದು ಮಿಸ್ ಆಗ್ಬೋದು, ಪ್ಯಾಡ್ ಹಾಕೊಂಡು ಇಲ್ಲಿ ಹಾಕ್ಬೇಕಾದ್ರೆ ಒಂದು ಸೈಡ್ ಹಾಕ್ಬಿಡ್ಬೋದು, ಈ ಮೂಳೆ ಮುರಿದೋಗ್ಬಿಡ್ಬೋದು. ಇದನ್ನೆಲ್ಲ ಪ್ರತಿಯೊಂದು ಹೆಜ್ಜೆನೂ ನಾವು ತುಂಬ ಜಾಗೃತಿಯಿಂದನೇ ಕೆಲಸ ಮಾಡೋದು. ನಾನೇ ಅಂತಲ್ಲ, ಯಾರೇ ಸಾಹಸ ನಿರ್ದೇಶಕರಾಗಿರಲಿ ಎಲ್ಲರೂ ಅದೇ ರೀತಿಯೇ ಕೆಲಸ ಮಾಡೋದು. ಆದರೂ ಸ್ಟಂಟ್ ಅಂತಂದರೆ ಏನಾದರೂ ಒಂದು ಸಣ್ಣ ಪುಟ್ಟ ಹಾಗೆ ಆಗ್ತದೆ, ಏನು ಮಾಡೋಕ್ಕಾಗಲ್ಲ. 2026ರಲ್ಲಿ ನಮಗೆ ಫೆಬ್ರವರಿ 6ಕ್ಕೆ ರಕ್ಕಸಪುರದಲ್ಲಿ ರಿಲೀಸ್ ಆಗುತ್ತೆ ಸರ್. ಅದ್ರ ಜೊತೆಗೆ ನಾವು ನಿಮ್ಮ ಕಡೆಯಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಪ್ರಾಜೆಕ್ಟ್ಗಳು ಮುಂದೆ ಯಾವುದೆಲ್ಲ ಇದಾವೆ ನಿಮ್ದು? ಇವಾಗ ಫೆಬ್ರವರಿಗೆ ಅದು ಬರುತ್ತಮ್ಮ. ಮಾರ್ಚ್ಗೆ ಇನ್ನೊಂದು ಹಿಂದಿ ಸಿನಿಮಾ ಒಂದು ಡೈರೆಕ್ಷನ್ ಮಾಡಿದೆ ನಿಮ್ಮ ಸಂಸ್ಥೆ ಝೀದ್, ಬ್ಲೈಂಡ್ ಬಾಬು ಅಂತ. ನವಾಜುದ್ದೀನ್ ಸಿದ್ದಿಕ್ ಹೀರೋ, ಆಮೇಲೆ ಇನ್ನೊಬ್ರು ಪವನ್ ಮಲ್ಹೋತ್ರಾ ಅಂತ, ಇಬ್ರು ಕಾಂಬಿನೇಷನ್ ಮಾಡಿರುವಂಥ ಒಂದು ಸಿನಿಮಾ. ಮಾರ್ಚ್ ಎಂಡಿಂಗ್ ಮೇ ಬಿ ಒಳಗಡೆ ರಿಲೀಸ್ ಆಗುತ್ತೆ, ಅದೊಂದು ಸಿನಿಮಾ ಆಗುತ್ತೆ. ತಿರ್ಗಿ ಅದಾದ ಮೇಲೆ ಒಂದು 2-3 ಕಥೆಗಳು ರೆಡಿ ಮಾಡ್ಕೊತಾ ಇದೀವಿ, ಅದ್ರ ಜೊತೆಗೆ ಒಂದು ಟ್ರಾವೆಲ್ ಆಗುತ್ತೆ. ಈ ಕತೆ ನಡೆಯೋ ಮಧ್ಯದಲ್ಲಿ ಒಂದು ಎಕ್ಸೆಲ್ ಎಂಟರ್ಟೈನ್ಮೆಂಟ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದು ಆ್ಯಂಥೋನಿ ಅಂತ ಅಂದ್ಬಿಟ್ಟು. ತಿರ್ಗಿ ಅದಾದಮೇಲೆ ಗನ್ ಮಾಸ್ಟರ್ ಅಂತ ಒಂದು ವಿಮೇಶ್ ರೇಷ್ಮೆ ಅವ್ರದ್ದೊಂದು ಸಿನಿಮಾ ಮಾಡಿದೆ, ಅಷ್ಟೇ ನಡೀತಾ. ಸರ್ ಬಹುಬೇಡಿಕೆಯ ಸಾಹಸ ನಿರ್ದೇಶಕರು ನೀವು, ದುಡ್ಡು ಎಲ್ಲೆಲ್ಲಿ ಇಟ್ಟಿದ್ದೀರಾ ಸರ್? ರಕ್ಕಸಪುರದೊಳಗೆ ಹಾಕಿದ್ದೀನಮ್ಮ, ಅಷ್ಟೇನೇನಿಲ್ಲ. ಮಗಳನ್ನ ಮದುವೆ ಮಾಡಿದ್ದೀನಿ, ರಕ್ಕಸಪುರದೊಳಗೆ ಹಾಕಿದ್ದೀನಿ, ಇನ್ನೇನಿದೆ ಎಲ್ಲ ಇಲ್ಲೇ ಇದೆ. ಅಳಿಯ ಏನಂತಾರೆ ಸರ್ ನಿಮ್ಮ ಈ ಜರ್ನಿ ಬಗ್ಗೆ ಎಲ್ಲ ಏನಾದ್ರು ಮಾತಾಡ್ತಾರೆ? ಅವರೆಲ್ಲ ನಿಜವಾಗ್ಲೂ ಖುಷಿ ಪಡ್ತಾರೆ, ಅವರಾಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು, ಖುಷಿ ಪಡ್ತಾರೆ ನಿಜವಾಗ್ಲೂ. ಸರ್ ಸಾಕಷ್ಟು ವಿಚಾರಗಳನ್ನ ನೆನಪು ಮಾಡ್ಕೊಂಡ್ವಿ ನಾವು. ಏನಾದರೂ ಹೇಳೋದಿದ್ರೆ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಾಗಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರುವಂಥ ಗೆಳೆಯರಾಗಿರ್ಬೋದು, ನಿಮ್ಮ ಕುಟುಂಬಸ್ಥರಾಗಿರ್ಬೋದು, ಏನಾದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದೆ, ಇದು ನನ್ನ ಹತ್ರ ಇದೆ, ಇದನ್ನು ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನನ್ನ ಎಲ್ಲ ಸ್ನೇಹಿತರಿಗೂ, ನನ್ನ ಅಭಿಮಾನಿಗಳಿಗೂ, ಮತ್ತು ಕನ್ನಡ ಪ್ರೇಕ್ಷಕರಿಗೂ, ಮತ್ತು ನನ್ನ ಜೊತೆ ಕೆಲಸ ಮಾಡುವಂಥ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ, ನನ್ನ ಕುಟುಂಬದವ್ರಿಗೂ, ಎಲ್ರಿಗೂ ಏನಂತಂದರೆ, ನೀವೇನು ಪ್ರೀತಿಸಿ ನನ್ನನ್ನು ಇಲ್ಲಿಗಂಟ ಬೆಳೆಸಿ ಇಲ್ಲಿಗಂಟ ಕರ್ಕೊಂಬಂದಿದ್ದೀರ. ನನ್ನ ಒಂದು ಮೊದಲನೇ ಹೆಜ್ಜೆ ಪ್ರೊಡಕ್ಷನ್ ಹೌಸ್ ರಕ್ಕಸಪುರದೊಳು ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ನೀವು ನೋಡಿ, ನೀವು ಇಷ್ಟು ವರ್ಷ ಏನು ನನ್ನ ಬೆಳೆಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರು, ಈ ಸಿನಿಮಾನು ನಿಮಗೆಲ್ಲೂ ತಲೆ ಬಗ್ಸೋ ಅಂತ ಕೆಲಸ ನಾನು ಮಾಡಿಲ್ಲ. ಎಲ್ಲೂ ಅಲ್ಲಿ ನೀವು ರವಿಯನ ಹಿಂಗೆ ಮಾಡ್ಬಿಟ್ಟ ಅಂತ ಬೇಜಾರು ಮಾಡ್ಕೊಳ್ಳೋದು ನಾನು ಮಾಡಿಲ್ಲ. ಒಂದು ಒಳ್ಳೆ ಪ್ರಯತ್ನ ಪಟ್ಟಿದ್ದೀನಿ, ನಿಮಗೆಲ್ಲ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ನೋಡಿ ನಿಮ್ಮ ಕೈಲಾದಷ್ಟು ಇನ್ನೂ ಒಂದು ಭಗವಂತನ ಹತ್ರ ಪ್ರೇಯರ್ ಮಾಡಿ ಈ ಸಿನಿಮಾನ ಗೆಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಮೊನ್ನೆ ಇವರು ಸರ್ ಕೂಡ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರೆಸ್ ಮೀಟಲ್ಲಿ ಕೂಡ ನಿಮ್ಮ ಬಗ್ಗೆ ಮಾತಾಡಿದ್ರು, ಪ್ರೀತಿನ ಮಾತಾಡಿದ್ರು ಸುದೀಪ್ ಸರ್. ಆ್ಯಂಡ್ ರಕ್ಕಸಪುರದೊಳಗೆ ಅವರು ಸ್ಟೋರಿ ಕೂಡ ಹಾಕಿದ್ರು. ಸುದೀಪ್ ಸರ್ ಬಗ್ಗೆ ಏನಾದ್ರು ಹೇಳಿ ಸರ್ ದಯವಿಟ್ಟು. ಸುದೀಪ್ ಸರ್ ಬಗ್ಗೆ ನಾನೇನು ಅಂತ ಹೇಳಿ ನಿಜವಾಗ್ಲೂ ಹೇಳ್ಬೇಕಂತಂದರೆ, ಸುದೀಪ್ ಸರ್ ಒನ್ ಆಫ್ ದ ನನ್ನ ಕೊಲಿಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಅವರೆಲ್ಲ ಜೊತೆಲೇ ಬಂದಿದ್ದು, ನಾವು ಸುದೀಪ್ ಸರ್, ದರ್ಶನ್ ಸರ್ ಎಲ್ಲ. ಅದಾದಮೇಲೆ ಒನ್ ಆಫ್ ದ ನನ್ನ ಫ್ರೆಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಒನ್ ಆಫ್ ದ ನನಗೆ ಟೀಚರ್ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ,
ಯಾವುದೇ ಫೈಟ್ ಮಾಸ್ಟರ್ ಏನಾದರೂ ಒಂದು ಕೊರಿಯೋಗ್ರಾಫ್ ಮಾಡ್ಬೋದು, ಅದಕ್ಕೆ ಪರಿಪೂರ್ಣವಾಗಿ ಜೀವ ತುಂಬಂಥ ಒಂದು ಆ್ಯಕ್ಟ್ರ್ ಅಂತೆ ಒನ್ ಆಫ್ ದ ಸುದೀಪ್ ಸರ್ ಕೂಡ ಒಬ್ಬರು. ನಂಗೆ ತುಂಬ ಖುಷಿ ಅವ್ರ ಹತ್ರ ಕೆಲಸ ಮಾಡಬೇಕು ಅಂತಂದರೆ. ಮತ್ತು ಅವ್ರ ಹತ್ರ ಕೂತ್ಕೊಂಡ್ರೆ ಒಂದಷ್ಟು ಬೇರೆ ಥರದ ಒಂದು ನಾನು ಕಲಿಯೋಂಥ ತುಂಬ ವಿಷಯಗಳು ಅವ್ರ ಹತ್ರ ನನಗೊಂದಷ್ಟು ಸಿಗುತ್ತೆ. ಅವ್ರ ಹತ್ರ ಇದ್ದರೆ ಟೈಮ್ ಸ್ಪೆಂಡ್ ಆಗೋದೇ ನನಗೆ ಗೊತ್ತಾಗಲ್ಲ ನಿಜವಾಗ್ಲೂ. ಅವ್ರಿಗೆ ಅಂಥವ್ರ ಜೊತೆ ಇನ್ನೂ ಸ್ನೇಹದಲ್ಲಿ ಇನ್ನೂ ನಾನು ಉಳಿಸ್ಕೊಂಡು ನಾನು ಯಾವುದೇ ಥರದ್ದು ತಪ್ಪುಗಳು ಮಾಡಿದರೆ ಅವ್ರು ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲ, ನನಗೆ ಅದೇ ತುಂಬ ಖುಷಿ ಹೇಳಬೇಕು ಅಷ್ಟೇ, ಇನ್ನೇನಿಲ್ಲ. ಸರ್, ರಕ್ಕಸಪುರದವಳು ಸಿನಿಮಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸ ಮೈಲುಗಲ್ಲಾಗುತ್ತೆ, ಹಿಸ್ಟರಿ ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ಎಲ್ಲ ಅನುಭವ ಇರುವಂತಹ ನಿಮ್ಮ ಟೀಮ್ ಸೇರಿ ಮಾಡಿರುವಂಥ ಸಿನಿಮಾ ಇದು. ನಮಗೂ ಕೂಡ ಯಾವುದೇ ಸಿನಿಮಾ ಗೆದ್ದರೂ ಕೂಡ ಖುಷಿ, ನಾವು ಕೂಡ ಸಂಭ್ರಮಿಸ್ತೀವಿ. 100% ಇದು ಕೂಡ ಜನ ಈ ರಕ್ಕಸಪುರದವಳು ಸಿನಿಮಾವನ್ನು ಸ್ವೀಕರಿಸಿ ಅಪ್ಪಿ ಒಪ್ಪಿ ಸಂಭ್ರಮಿಸ್ಬಿಡ್ತಾರೆ ಅಂತ ಅನ್ನೋದಕ್ಕೆ ಒಂದು ಮುನ್ಸೂಚನೆ ಸಿಕ್ಕಿದೆ ಸರ್. ಇನ್ನು ನಿಮ್ಮ ಕಡೆಯಿಂದ ಸಾಕಷ್ಟು ಸಿನಿಮಾಗಳು ನಿರ್ಮಾಣ ಆಗುತ್ತೆ ಅನ್ನೋ ಒಂದು ಭರವಸೆ ಕೂಡ ಇದೆ ಸರ್ ನಮಗೆ. ಜಿ ಕನ್ನಡ ನ್ಯೂಸ್ ಕಡೆಯಿಂದ ಕೂಡ ರಕ್ಕಸಪುರದವಳು ಸಿನಿಮಾಗೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪ್ರೇಕ್ಷಕರಿಗೂ ಒಂದೇ ನಾನು ಕೇಳೋದು, ಜಿ ವೀಕ್ಷಕರಾಗಿರ್ಬೋದು, ಕನ್ನಡ ಚಿತ್ರ ಪ್ರೇಮಿಗಳಿಗಾಗಿರ್ಬೋದು, ನಾನು ಒಂದೇ ಕೇಳೋದು, ಎಲ್ಲೋ ಒಂದು ಕಡೆ ತುಂಬ ಮೂಲೆ ಗುಂಪಾಗ್ತಾ ಇದೆ ಕನ್ನಡ ಇಂಡಸ್ಟ್ರಿ. ದಯವಿಟ್ಟು ಕನ್ನಡ ಸಿನಿಮಾ ಥಿಯೇಟ್ರ್ಗಳಲ್ಲಿ ನೋಡಿ ಬೆಳೆಸಿ, ಯಾವುದೇ ಥರದ ಫ್ಯಾನ್ ವಾರ್ಗಳನ್ನ ಇಟ್ಕೊಂಡಿರ ಎಲ್ಲ ಸಿನಿಮಾನು ನೋಡಿ ಬೆಳೆಸಿ. ನಿಮ್ಮ ಕೈಲಿ ಏನಾರು ಆಯ್ತಾ, ತಪ್ಪು ಮಾಡಿದ್ರೆ ಏನೋ ಒಂದು ತಿದ್ಕೊಳ್ಳೋ ಅಂತ ಒಂದು ಸಣ್ಣ ಸಂದೇಶ ಕೊಟ್ಟು ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ರಕ್ಕಸಪುರದವಳು ಸಿನಿಮಾ ಫೆಬ್ರವರಿ 6ಕ್ಕೆ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ರಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.